ಕರ್ಮಗಳನ್ನು ಶಾಸ್ತ್ರ ಸಾರ್ತದೆ. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ, ಈ 6 ತನ್ನ ಬದುಕಿನಲ್ಲಿ ಬೇಕಾದಂತೆ ವಿನಿಯೋಗಿಸಿ ಅದನ್ನೇ ಸೋಪಾನವನ್ನಾಗಿಸಿಕೊಂಡು ತನ್ನ ಉತ್ಕರ್ಷದ ಎತ್ತರವನ್ನು ಏರುವುದಕ್ಕೆ ವ್ಯಕ್ತಿಯಾದವ ಪ್ರಯತ್ನಿಸಬೇಕು. ಹಾಗೆಂದು ಹಾಗೆ ಮಾಡಿದವರೆಲ್ಲ ಏರ್ತಾರೆ ಅಂತ ಅರ್ಥ ಇಲ್ಲ, ಕೆಲವು ಸಲ ಜಾರ್ತಾರೆ. ಯಾಕೆಂದ್ರೆ ಕೊನೆಯದ್ದಾಗಿ ಒಂದು ವಾಕ್ಯವನ್ನು ಶಾಸ್ತ್ರ ಉಲ್ಲೇಖಿಸಿದೆ, ಸಪ್ತಮಂ ದೈವ ಚಿಂತನಂ. ಅದಕ್ಕೊಂದು ಅವಕಾಶ ಉಂಟು. ದೈವ ಅಂದ್ರೆ ಯಾವನೋ 4 ಕೈಯವ 12 ಕಾಲಿನವ ಅನ್ನೋ ಅರ್ಥದಿಂದ ಹೇಳುವುದಲ್ಲ. ಇದು ಸರಿಬೇಕೀಗ. ಹುಟ್ಟುವಾಗಲೇ ಅದು ನಿರ್ಣಯ ಆಗಿರ್ತದೆ. ಅವರವರ ಕರ್ಮಾನುಸಾರವಾಗಿ ಅಂತ ನಾವು ಆಸ್ತಿಕ್ಯ ಭಾವವನ್ನು ಹೊಂದಿದವರು ತಿಳಿಯುವುದು. ಜನ್ಮಾಂತರಗಳಲ್ಲಿ ಮಾಡಿದ ಕರ್ಮ ಫಲಾನುಸಾರವಾಗಿ ಒದಗಿ ಬರ್ತದೆ. ಆದರೂ ಬರಬಹುದಾದದ್ದನ್ನು ಒಳಿತು ಕೆಡುಕುಗಳನ್ನು ಸ್ವಲ್ಪ ವ್ಯತ್ಯಾಸ ಮಾಡುವಷ್ಟು ಇವನ ಬುದ್ಧಿವಂತಿಕೆಯಿಂದ ವ್ಯವಹರಿಸುವುದಕ್ಕೆ ಸಾಧ್ಯ ಆಗ್ತದೆ. ಈಗ ನಷ್ಟ ಅಂತ ಉಂಟು, ನಷ್ಟ ಅಂತ ಇದನ್ನ ಇಲ್ಲ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ, ಕಡಿಮೆ ನಷ್ಟ ಅಂತ ಮಾಡಿಕೊಳ್ಳಿಕ್ಕೆ ಬರ್ತದೆ. ಲಾಭ ಅಂತ ಇರ್ತದೆ, ಲಾಭ ಬರುವಾಗ ದೊಡ್ಡ ಲಾಭವೇ ಬರಬೇಕು ಅಂತಿಲ್ಲ, 1 ನಾಣ್ಯ ಬಂದರೂ ಲಾಭವೇ. ಅದನ್ನು 101 ನಾಣ್ಯ ಬರುವಾಗ ಅವನ ಜಾಣ್ಮೆಯಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದಲೇ ವ್ಯಕ್ತಿಯಾದವನ ಉತ್ಕರ್ಷ ಅಪಕರ್ಷಗಳಲ್ಲಿ ಅವನಲ್ಲಿರಬಹುದಾದ ವಿದ್ಯೆ, ಜಾಣ್ಮೆ, ಮತಿ, ಸಂಸ್ಕಾರ ಇದೆಲ್ಲವೂ ಕಾರಣ ಸ್ಥಾನದಲ್ಲಿ ನಿಲ್ಲುತ್ತದೆ. ಆದರೂ ಅದೃಷ್ಟವನ್ನಲ್ಲಗಳೆಯುವುದಕ್ಕಾಗುವುದಿಲ್ಲ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ ಯೋಗ ಇದ್ದವರಿಗೆ ಯೋಗ್ಯತೆ ಬದಲು ಮಾಡ್ಲಿಕ್ಕೆ ಬರ್ತದೆ ಅಂತ. ಅಯ್ಯಯ್ಯೋ, ಹಾಗ ಹೌದು ಅಂತ ಆದ್ರೆ ಈ ಲೋಕದಲ್ಲಿ ಇದ್ದವರು ಯಾರು ಯೋಗ ಇಲ್ಲದೆ ಇದ್ದವರು ಅಂತ ನಾವು ಹೇಳಬೇಕಾಗ ಅಲ್ವಾ? ಈಗ ಯೋಗ್ಯತಾ ಸಂಪನ್ನರಾದವರಿಗೆಲ್ಲ ಸಿಗಬೇಕಾದದ್ದು ಸಿಕ್ಕಿದೆ ಅಂತ ಅರ್ಥವ. ಸಿಕ್ಕಿದೆ ಅಂತ ಆದ್ರೆ ಇವತ್ತು ಈ ಯುದ್ಧ ನಡೆಯುತ್ತದಲ್ಲ ಹೇಳುದು ಅಲ್ವಾ? ಈಗ ನೀನೇ ಆಲೋಚನೆ ಮಾಡು, ನಿನ್ನ ಅಣ್ಣನಿಗೆ ಯವರಾಜ್ಯಾಭಿಷೇಕ ಆಗ್ಲಿಲ್ವಾ? ಆಗಿದೆ. ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಅವ ಅಲ್ವಾ? ಹೌದು, ಅವನೇ ಅಲ್ವಾ ಬೇರೆ ಮನೆ ಮಾಡಿ ಕೂತದ್ದು. ಉತ್ತರಾಧಿಕಾರಿ ಅವ ಅಂತ ಅವ ಹುಟ್ಟುವ ಕಾಲದಲ್ಲಿ ಅಶರೀರವಾಣಿ ಆಗಿದೆ. ಹುಟ್ಟುವ ಕಾಲದಲ್ಲಿ ಆದದ್ದು ಹೋಗಲಿ, ಅಶರೀರವಾಣಿ ಅದಲ್ಲ, ಅದಕ್ಕೆ ಕಿವಿಗೊಟ್ಟವರಿಲ್ಲ. ಇಲ್ಲಿಯದ್ದು ಹೇಳುದು ನಾನು, ಯಾವ ಭೀಷ್ಮಾಚಾರ್ಯರೇ ಮುಂದಿದ್ದು ಹಸ್ತಿನಾವತಿಯ ಯವರಾಜ್ಯಾಭಿಷೇಕವನ್ನು ನಿನ್ನಣ್ಣನಾದ ಧರ್ಮಜನಿಗೆ ಮಾಡಿಸಿದ್ರು, ಈ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಅವ ಅಲ್ವ? ಮತ್ತೆ ಅವ ಮನೆ ಬಿಟ್ಟು ಬೇರೆ ಮನೆ ಮಾಡ್ಲಿಕ್ಕಿಲ್ಲಲ್ಲ. ಅದೇ ಭೀಷ್ಮರಲ್ವ ವಿಭಾಗಿಸಿ ಇಂದ್ರಪ್ರಸ್ಥಕ್ಕೆ ಹೋಗಿ ಅಂತ ಹೇಳಿದ್ದು. ಹಾಗಿದ್ರೆ ಯೋಗ ಇದ್ದವರಿಗೆಲ್ಲ ಸಿಗ್ತದೆ, ಯೋಗ್ಯತೆ ಇದ್ದವರಿಗೆಲ್ಲ ಸಿಗ್ತದೆ. ಇದನ್ನೆಲ್ಲ ಸಾರ್ವಕಾಲಿಕವಾಗಿ ನಮಗೆ ಒಪ್ಪಿಕೊಳ್ಳಿಕ್ಕೆ ಆಗುವುದು. ಅದು ನಾವು ನೆಮ್ಮದಿಯಲ್ಲಿ ಹೋದದ್ದು ಯಾಕೆ ಕೇಳಿದ್ರೆ, ದೊಡ್ಡಪ್ಪ ಜೀವಂತ ಇರುವಾಗ ಅವರೇ ಅಲ್ಲಿ ಇರ್ಲಿ, ಅವ್ರು ಸತ್ತ ಮೇಲೆ ನಮಗೆ ಸಿಗ್ತದೆ ಅದು ಅಲ್ಲ. ಆಗ್ಲಿಯಪ್ಪ, ಈಗ ನಿಮ್ಮ ನಿರೀಕ್ಷೆ, ಈಗ ಅವ್ರ ಜೀವ ಇರುವಾಗ್ಲಿಕ್ಕೆ ಸಿಕ್ಲಿಕ್ಕೂ ಸಾಕು, ಬದುಕಿರುವಾಗ್ಲಿ ಅದು ಪ್ರಶ್ನೆ ಅಲ್ಲ. ಈಗ ಇಷ್ಟು ದಿವಸ ಕಷ್ಟಪಟ್ಟದ್ದು ಸುಳ್ಳ ಕೇಳಿದ್ ನಾನು, ಇನ್ನು ಮುಂದಿನದ್ದು ಏನು ಅನ್ನುವುದಲ್ಲ ನಿರೀಕ್ಷೆ. ಈ ತನಕದ ನಿಮ್ಮದಾದಂತಹ ಬವಣೆಗೋ, ಪರಿಶ್ರಮಕ್ಕೋ, ಸಂಕಟಕ್ಕೋ, ನೋವಿಗೋ, ಕಣ್ಣೀರಿಗೋ, ದುಗುಡಕ್ಕೋ, ದುಮ್ಮಾನಕ್ಕೋ ಎಂತದರ್ಥ ಅಲ್ವಾ? ಅದನ್ನು ನಾವು ಯೋಚಿಸಬೇಕಾಗ್ತದೆ. ಅದು ಉಪದ್ರ ಕೊಡ್ಲಿಕ್ಕೆ ಅಂತಲೇ ಕೆಲವರು ಇರುವಾಗ ಕೆಲವರೆಲ್ಲ ಅನುಭವಿಸಬೇಕಾಗ್ತದೆ ಪ್ರಾರಬ್ಧ. ಕೆಲವು ನುಸಿ ಇರುವಾಗ ನಾವು ಕಚ್ಚಿಸಿಕೊಳ್ಬೇಕಾಗ್ತದೆ. ಎಂತದ್ದು ಮಾಡುದು? ಅದೀಗ ಹೊಂದಿದವನಿಗೂ ಕಳ್ಕೊಂಡವನಿಗೆ ಇಬ್ಬರಿಗೂ ಊರಿನವ್ರು ಹೇಳುದು ಅದೇ. ಈಗ ಕಳ್ಕೊಂಡವನಿಗೆ ಏನ್ ಹೇಳ್ತಾರೆ, ಎಲ್ಲಾ ಸೇರಿ ಸಂಕಟ ಕೊಟ್ಟರು ಅವನಿಗೆ, ಸಿಕ್ಕಿದವನಿಗೆ ಹೇಳ್ತಾರೆ ಎಲ್ಲರೂ ಸೇರಿ ಒಂದು ಉಪಕಾರ ಮಾಡಿದ್ರು ಸಿಕ್ಕಿದವನಿಗೆ. ಹಾಗಾಗಿ ಅವನ ಕರ್ತೃತ್ವ ಏನು ಇಲ್ಲ ಅನ್ನೋದನ್ನು ಒಪ್ಪಬೇಕಾಗ್ತದೆ. ಅದಲ್ಲ ನಾನು ಹೇಳುದು, ಅವರವರ ಜನ್ಮಜಾತವಾಗಿ ಹೊಂದಿ ಬಂದದ್ದೇನು ಅದನ್ನು ಮೀರಿ ನಡೆಯುವುದಕ್ಕೆ ಯಾರಿಗೂ ಸಾಧ್ಯ ಆಗುವುದಿಲ್ಲ. ಯಾವ ಉದ್ದೇಶಕ್ಕೂ ಹೆತ್ತ ತಾಯಿಯಿಂದ ದೂರಾಗಿ ಬದುಕಬೇಕಾಗಿ ಬಂತು, ಜನ್ಮ ಕೊಟ್ಟ ತಂದೆ ಯಾರು ಅನ್ನುವುದನ್ನು ಪ್ರಪಂಚಕ್ಕೆ ಹೇಳುವ ಅವಕಾಶ ನನಗಿಲ್ಲದೆ ಹೋಯಿತು, ಅಥವಾ ನನ್ನನ್ನು ಮಗ ಅನ್ನೋ ಹಾಗೆ ಬಾಯಿ ತುಂಬ ಕರೆಯುವುದಕ್ಕೆ ಅವರಿಗೇನೋ ಪ್ರತಿಬಂಧಕ ಬಂತು. ಆದ್ರೂ ಸಮಾಜ ನನಗೆ ಕಡಿಮೆ ಮಾಡಿದ ದೈವ ನನ್ನನ್ನು ವಂಚಿಸಿದೆ ಅಂತ ಹೇಳಲಿಕ್ಕಿಲ್ಲ. ನನಗೆ ಅಧಿರತರಾದರಂತಹ ತಾಯಿ ತಂದೆಗಳನ್ನು ಅದೇ ದೈವ ಒದಗಿಸಿಕೊಟ್ಟಿದೆ. ಈಗ ಹೆತ್ತವರಿಲ್ಲದಿದ್ರೇನು, ಇವರು ಸಾಕಿದವರನ್ನು ನಾನು ನಿರಾಕರಿಸಿದ ಹಾಗಾಗ್ತದೆ. ಅವರನ್ನು ನಾನು ಒಪ್ಪಿದ್ದೇನೆ. ಸೂತನ ಮಗ ಅಂತ ಹೇಳುವಲ್ಲಿ ನನಗೆ ಯಾವ ಅಪಮಾನವೂ ಆಗುವುದಿಲ್ಲ. ಈಗ ಸೂತನ ಮಕ್ಕಳಿಗೆ ಇದು ಸಲ್ಲದು ಅನ್ನುವುದನ್ನು ಆಡುವಾಗ ಮಾತ್ರ ಆಕ್ಷೇಪವರ. ಯಾಕೆಂದ್ರೆ ಸೂತನ ಅಂಗಳದಲ್ಲಿ ಬೆಳೆದ ಮಾತ್ರಕ್ಕೆ ಯಾಕಪ್ಪ ನನ್ನನ್ನು ಶಾಸ್ತ್ರಕ್ಕಿಂತ ಹೊರಗಿಡಬೇಕು, ಈಗ ಮಂತ್ರಾಸ್ತ್ರಗಳನ್ನು ನಾನೇ ಕಲಿಯಬಾರದು ಅನ್ನೋ ನಿರ್ಣಯ ಯಾಕದು ಬರುವುದಿಲ್ಲ. ಹೀಗೆ ಹಠ ಬೆಳೆದು ವಿದ್ಯೆಯ ಕುರಿತಾದ ಆಸಕ್ತಿಯು ಆ ಕಾರಣವಾಗಿ ಅದನ್ನು ಸಂಪಾದಿಸಿಕೊಂಡೆ. ನೀನೇನು ನೀನೆಷ್ಟು ಇದನ್ನು ಅರ್ಥ ಮಾಡಿಕೊಳ್ಳಲು ಅಸಮರ್ಥನಾಗಿ ಅಲ್ಲ. ನಮ್ಮದು ಬಲಯುತರಾದವರಲ್ಲೇ ಸ್ಪರ್ಧೆ, ಮತ್ತೆ ನಮಗಿಂತ ಸಣ್ಣವರಲ್ಲಿ ಸ್ಪರ್ಧೆ ಅಂತದ್ದಕ್ಕೆ ಯಾರು ಅತಿಶಯವಾಗಿ ಆ ವಿದ್ಯೆಯಲ್ಲಿ ಹೆಗ್ಗಳಿಕೆಯನ್ನು ಸ್ಥಾಪಿಸಿದ್ದಾರೆಯೋ. ಈಗ ಗುರುಮಠದಲ್ಲಿ ನಾವಿರುವಾಗಲೇ ನಾನು ಒಂದು ದಿವಸ ಆದ್ರೂ ನಿನ್ನಲ್ಲಿ ಸ್ಪರ್ಧೆಗೆ ಅಂತ ಪ್ರತ್ಯಕ್ಷವಾಗಿ ಬಂದಿದ್ದೇನು? ಇಲ್ಲಪ್ಪ. ನೀನು ನಿನ್ನಷ್ಟಾಗಿ ನಾನು ನನ್ನಷ್ಟಾಗಿದ್ದೆವು. ನಮಗೆ ಸ್ನೇಹ ಇರಲಿಲ್ಲ, ಅದು ಆಮೇಲಿನ ಪ್ರಶ್ನೆ. ಆದ್ರೂ ನಿನ್ನಲ್ಲಿ ಸ್ಪರ್ಧೆ ಅಂತ ಮಾಡಲಿಲ್ಲ. ನಿನ್ನಲ್ಲಿ ಸ್ಪರ್ಧೆ ಮಾಡಬೇಕು ನನಗೆ ಕಂಡದ್ದು ಯಾವಾಗ? ಪರೀಕ್ಷಾ ರಂಗದಲ್ಲಿ ದ್ರೋಣಾಚಾರ್ಯರು ಘೋಷಿಸಿದ್ರು. ಹೌದು ಅಲ್ವಾ? ಇವನೊಬ್ಬ ಅದ್ವಿತೀಯನಾದ ಬಿಲ್ಗಾರ. ಅದಲ್ಲ, ಮತ್ತೆ ನಮ್ಮಲ್ಲಿ ಉಂಟು ಅಲ್ವಾ? ಕಲಿತ ವಿದ್ಯೆ ಇಲ್ವಾ? ನಾವು ಕಲಿತ ವಿದ್ಯೆಯಲ್ಲಿ ನಮ್ಗೆ ಅಭಿಮಾನ ಬೇಡ.
ತುಂಬಿದ ಸಭೆಯಲ್ಲಿ ಹಾಗೆ ಘೋಷಿಸಲ್ಪಡುವಾಗ ಸರಿಯಾದ ನಿರ್ಣಯ ದ್ರೋಣರದ್ದಲ್ಲ ಅನ್ನುವುದಕ್ಕಾಗಿ ನಾನು ವೇದಿಕೆ ಇರಬೇಕಾಗಿ. ಈಗ ಒಂದು 11 ಮಂದಿಗಳು ಆಟ ಆಡ್ತಾರಪ್ಪ, ಅದರಲ್ಲಿ ಯಾರಿಗೋ ಒಬ್ಬರಿಗೆ ಪ್ರಶಸ್ತಿ ಬರ್ತದೆ, ಒಬ್ಬ ಕೂತು ನೋಡುವ ಅಲ್ಲ ನಾನು ಇದ್ದೇನೆ ಅಂತ ಹಾರ್ಲಿಕ್ಕುಂಟ. ಆದ್ರೆ ಒಂದುಂಟು, ಈಗ ಕೂತು ನೋಡುವವನು ವೇದಿಕೆಗೆ ಬರುವಾಗ ಅವನಿಗೆ ಹೇಳಬೇಕಿತ್ತು, ನೀನು ಕೂತು ನೋಡ್ಲಿಕ್ಕೆ ಒಂದು ಮಲ್ಲೆ ಕೂತಕೋ ಅಂತ. ಅದು ಹೇಳಲಿಲ್ಲ. ಅಲ್ಲಿ ಹೇಳುವಲ್ಲಿವರೆಗೆ ಮಾಡಿಸಬಾರ್ದಲ್ಲ, ಅವನಿಗೆ ಗೊತ್ತಿರ್ಬೇಕಲ್ಲ. ಹಾಗಲ್ಲಪ್ಪ, ಉತ್ಸಾಹದಿಂದ ಅವ ಬಂದ. ನಾನೊಂದು ಹಳೆ ವಿದ್ಯಾರ್ಥಿ ಹೌದಲ್ಲ, ಈಗ ದ್ರೋಣರ ಗುರುಕುಲದಲ್ಲಿ ಇದ್ದಮಲ್ವ, ಹಳೆ ವಿದ್ಯಾರ್ಥಿ ಆದ್ರೆ ಇಡೀ ರಂಗ ಹಾಳು ಮಾಡುದು ಅಂತ ಲೆಕ್ಕ. ರಂಗ ಹಾಳು ಮಾಡ್ಲಿಕ್ಕೆ ಯಾಕೆ? ಕೆಲವರೆಲ್ಲ ಗಲಾಟೆ ಆಗುವಾಗ ಅಲ್ಲಿಗೆ ಬಂದು ನಿಲ್ಲಿಸಿ ಮಾರ ಸಾಕು ಅಂತ ಹಾಗೆಲ್ಲ ಹೇಳಲಿಕ್ಕೆ ಉಂಟ. ಇಲ್ಲ ಇಲ್ಲ ಇಲ್ಲ, ವೇದಿಕೆ ನಿಮ್ಮದೆಲ್ಲ ಕಾರ್ಯಕ್ರಮ ಆಗಿ ಫಲಿತಾಂಶ ಘೋಷಣೆ ಆಗುವ ಮೇಲೆ ಬಂದದ್ದು. ನಾನು ಕಾರ್ಯಕ್ರಮ ಮುಗಿದಿದೆ, ಪ್ರದರ್ಶನ ರಂಗದ್ದು. ಆಮೇಲೆ ವೇದಿಕೆಗೆ ಬಂದೆ. ನನಗೊಂದು ಅವಕಾಶ ಕೊಡಬೇಕು ಕೇಳಿದೆ, ಬೇಡ ಹೇಳಿದಿರಾ? ಅವಕಾಶ ಕೊಟ್ರು. ಯಾಕೆ? ಅವರ ಮನಸ್ಸಿನಲ್ಲಿ ಈ ಭಾವ ಇದ್ದಿರಬೇಕು. ಹೇಗೆ? ಅರ್ಜುನ ಎಲ್ಲಿ, ಇವ ಎಲ್ಲಿ? ಅರ್ಜುನನ ಪ್ರದರ್ಶನದ ಎತ್ತರ ಎಂತದ್ದು, ಇವ ಅಲ್ಲಿವರೆಗೆ ಹೋಗ್ಲಿಕ್ಕುಂಟು. ಈ ಭಾವದಿಂದಲೇ ಕೊಟ್ಟದ್ದಾಗಿರ್ಬೇಕು. ಮಾಡಪ್ಪ, ಮಾಡು ಮಾಡು ಅಂದ್ರೆ ನಾಲ್ಕು ಬೀಳ್ಲಿ ಅಂತ, ಮುಖಕ್ಕೆ ಮಂಗಳಾರತಿ ಅಂತ. ವೇದಿಕೆಯಲ್ಲೇ ಮರ್ಯಾದೆ ತೆಗೆಯುವುದು ಬಹಳ ದೊಡ್ಡ ಮಂಗಳಾರತಿ. ಅದನ್ನು ಮಾಡಿ ಕಳಿಸೋ ಇವನನ್ನು ಅಂತಲೇ ಕೊಟ್ಟದ್ದು. ಆದ್ರೆ ಏನಾಯ್ತು, ನೀನು ಮಾಡಿದಷ್ಟನ್ನು ಮಾಡಿದೆ. ನೀನೇ ಯಾವ ಯಾವ ಮಂತ್ರಾಸ್ತ್ರಗಳನ್ನೆಲ್ಲ ಪ್ರಯೋಗ ಮಾಡಿದ್ಯೋ ಅದನ್ನೆಲ್ಲವನ್ನು ಮಾಡಿ ಪೂರೈಸಿದೆ. ಈಗ ಅಷ್ಟಾಗುವಾಗ ಒಂದು ಮುಕ್ತ ಕಂಠದಿಂದ ನಿಷ್ಪಕ್ಷಪಾತವಾಗಿ ತೀರ್ಮಾನ ಹೇಳುವಂತಹ ಗುಣ ದ್ರೋಣರದ್ದು ಹೌದಾದರೆ ಆಗ ಹೇಳಬೇಡ. ಆಗ ಹೇಳಿದ ಮಾತು ಹಿಂದೆ ತಗೊಂಡಿದ್ದೇನೆ, ಅರ್ಜುನ ಒಬ್ಬ ಅಲ್ಲ ಇಬ್ರು ಇದ್ದಾರೆ, ಇವನು ನಮ್ಮ ಹಳೆ ವಿದ್ಯಾರ್ಥಿ ಅಂತ ನನ್ನ ಬೆನ್ನು ಸಟ್ತಿದ್ರೆ ಪ್ರಕರಣ ಮುಗೀತಿ. ನೀನು ಅವರಲ್ಲಿ ಕೇಳ್ತಿದ್ರೆ ಹೇಳ್ತಿದ್ರೇನು, ನೀನು ಮಾತು ಮುಂದುವರಿಸಿ ನೋಡು. ಏನೆಲ್ಲ ಹೇಳಿದೆ ನೀನು ನೆನಪು ಮಾಡು. ಅವರ ಎದುರೇ ನನ್ನ ತಲೆ ಕಡಿತೇನೆ ಅಂತ ಹೇಳಿದ್ರೆ ಯಾವ ಗುರುಗಳಿಗಾದ್ರೂ ಒಂದು ಕೋಪ ಬಾರದು ಇದ್ದೀತ ಅಲ್ಲ? ಕೆಲವು ಸಲ ಅದಕ್ಕಿಂತ ಮೊದಲು ನೀನೇ ಹೇಳಿದ್ದಿ, ಗುರುಗಳ ಮುಂಭಾಗದಲ್ಲಿ ಬಂದು ಹೀಗೆ ಒಂದು ನಿನ್ನ ಯಮನಾಲಯಕ್ಕೆ ಕಳಿಸ್ತೇನೆ ಅಂತ ನೀನೇ ಮೊದಲಿಗೆ ಹೇಳಿದ್ದೆ ಅಲ್ವಾ? ಅಲ್ಲ, ನನಗೆ ಹಕ್ಕುಂಟು ಅಂತ ಹೇಳಲಿಕ್ಕೆ. ಅಲ್ಲ, ನಾನಲ್ಲಿ ಹಳೆ ವಿದ್ಯಾರ್ಥಿ, ನಾನು ಆಗ್ಲೂ ವಿದ್ಯಾರ್ಥಿ. ಪುಣ್ಯಾತ್ಮ, ನಿನಗೆ ಹೇಳುವ ಹಕ್ಕಿರ್ಬಹುದು, ನನಗೆ ಸಾಯುವಲ್ಲಿ ನನ್ನ ಹಕ್ಕಲ್ವಾ? ನಾನು ಅದನ್ನ ಆಲೋಚನೆ ಮಾಡಿ ಕೆಲವು ಸಲ ನೀನು ಯಾರನ್ನು ಕೊಲ್ಲುತ್ತೇನೆ ಹೇಳಿದಲ್ಲ, ನನ್ನನ್ನಲ್ವ? ಅದರಿಂದಲೇ ಸ್ಪರ್ಧೆ ಹುಟ್ಟಿದ್ದು. ಈಗ ಕೊಲ್ಲುತ್ತೇನೆ ಅನ್ನುವಾಗ ಹೇಳಿದಾಗ ಇದರ್ನಿಗಿದ್ದವನಿಗೆ ಕರ್ತವ್ಯ ಎರಡೇ ಇರುವುದು, ಒಂದೋ ಕೊಲ್ಲುವುದು ಮುಂದೆ ನಿಲ್ಲುವುದು ಅಲ್ವಾ? ಇಲ್ಲದ್ರೆ ಕೊಲ್ಲಬೇಡ ಪುಣ್ಯಾತ್ಮ ಅಂತ ಕಾಲು ಹಿಡಿಯುವುದು. ನಿನ್ನ ಕಾಲು ನಾನು ಹಿಡಿಯಲಿಕ್ಕೆ ಉಂಟ ಎಂತದ್ದು? ನಾನು ಹಿಡಿಬೇಕು ಅಂತಲ್ಲ ನಿನ್ನ ಕಾಲು ಹೇಳಿದ್. ಮತ್ತೆ ನಿನ್ನ ಕಾಲು ನಾನು ಹಿಡಿಯುವುದಕ್ಕುಂಟು. ಸ್ಪರ್ಧಾ ಮನೋಭಾವದಿಂದಲೇ ವೇದಿಕೆಗೆ ಬಂದಿದ್ದೇನೆ. ಆದ್ದರಿಂದಲೇ ನೀನು ಕೊಲ್ತೇನೆ ಅನ್ನೋದು ನಿನ್ನನ್ನು ನಿನ್ನ ಗುರುಗಳ ಸಮಕ್ಷದಲ್ಲೇ ಕಳಿಸ್ತೇನೆ ಹೇಳಿದೆ. ದ್ವಂದ್ವ ಯುದ್ಧಕ್ಕೆ ಸಿದ್ಧರಾದೆ. ಆಗ ಕುಲ ಹಿನ್ನೆಲೆ ಪ್ರಶ್ನೆ ಬಂತು. ಅಪ್ಪ ಅಮ್ಮ ಯಾರು ಕೇಳಿದ್ರು, ನಾನೇನು ಉತ್ತರ ಕೊಡ್ಲಿಲ್ಲ ಅಂದ್ರೆ ನನಗೆ ಗೊತ್ತಿರಲಿಲ್ಲ. ಆಗ ನಮಗೆ ಜಾತಿ ಕೊಡುವುದಕ್ಕೆ ಬೇಕಾಗಿ ಅಂಗರಾಜ್ಯಾಭಿಷೇಕ ಮಾಡಿದ. ಎಲ್ಲ ಕಥನಗಳ ನಡೆದು ಹೋದಂತಹ ಘಟನೆಗಳೆಲ್ಲ ನಿನಗೂ ನೆನಪುಂಟು, ಮತ್ತೆ ನೆನಪಿಸುವುದು ನನ್ನ ಉದ್ದೇಶ. ಯಾವಾಗಲೂ ಒಂದು ಕಾರ್ಯಕ್ರಮದಲ್ಲಿ ಕೆಲವು ಸಲ ಕಾರ್ಯಕ್ರಮ ಕೊಟ್ಟ ಮೇಲೆ ಕೇಳಬೇಕಾಗ್ತದೆ, ನಮ್ಮದು ಹೇಗಾಗಿದೆ ಇವತ್ತು ಅಂತ. ಕೇಳದಿದ್ರೆ ಪಾಪ ಅವರು ಹೇಳುದಿಲ್ಲ, ಅವರ ತಲೆ ಬಿಸಿಯಲ್ಲಿ ಇರ್ತಾರೆ ಅವರು. ಹೇಗೂ ಖರ್ಚಾಗಿದೆ ಒಂದು ಆಗಾಗ ಕೇಳಿಕೊಂಡಿರ್ಬೇಕಾಗ್ತದೆ, ನಿಮ್ಮದು ಬರುವ ವರ್ಷ ಉಂಟಾ ಅದೆಲ್ಲ ಆಗ ಹೇಳ್ತಾರೆ ಅವರು. ಹೌದು, ನೀನು ಅದನ್ನು ಮಾಡ್ಲಿಲ್ಲ, ಮತ್ತೆ ಎಲ್ಲಿಂದ ಹೇಳುವುದು? ಪುಣ್ಯಾತ್ಮ, ಕಾರ್ಯಕ್ರಮ ನೋಡ್ಲಿಕ್ಕೆ ಬಂದವರ ವಿಮರ್ಶೆ ಆದ್ರೆ ಹೋಗಿ ಕೇಳಬೇಕು. ವಿಮರ್ಶೆ ಹೇಳಲಿಕ್ಕೆ ಇದ್ದವರ ಹತ್ರ ಮತ್ತೆ ಬೇರೆ ಕೇಳಲಿಕ್ಕಿಲ್ಲಲ್ಲ. ಅವರು ವಿಮರ್ಶೆ ಹೇಳಲಿಕ್ಕಿದ್ದವರಲ್ವ ದ್ರೋಣರು. ಸಭೆಯಲ್ಲಿ ಕೂತವರ ಹತ್ರ ಅಲ್ಲಲ್ಲ ಕೇಳಿದ್ದು, ಹೇಳಬೇಕಿತ್ತು. ಹೇಳದೇ ಇರುವುದರಿಂದಲೇ ನನ್ನ ವಿದ್ಯೆಗೆ ಬೇಕಾದ ಪುರಸ್ಕಾರ ಸಿಗಲಿಲ್ಲ ಅನ್ನುವಂತಹ ಉದ್ದೇಶದಿಂದ ನಮ್ಮೊಳಗೆ ಯಾರು ಬಲ, ನಮ್ಮ ಬಲ ಏನು ಅನ್ನುವುದನ್ನು ತೀರ್ಮಾನಿಸಿಕೊಳ್ಳೋಣ ಅನ್ನೋ ನಿರ್ಣಯದಿಂದಲೇ ದ್ವಂದ್ವ ಯುದ್ಧಕ್ಕೆ ಕರೆದದ್ದು. ಅಂದ ಅವಕಾಶ ಆಗಲಿಲ್ಲ. ಆದರೆ ಆ ಕುರಿತಾದ ಆಕಾಂಕ್ಷೆ ಇವತ್ತಿಗೂ ಮುಗಿಯಲಿಲ್ಲ. ಅರ್ಜುನನೊಂದಿಗಿನ ಸ್ಪರ್ಧೆ, ಅರ್ಜುನನೊಂದಿಗೆ ದ್ವೈರಥ ಯುದ್ಧ, ಕರ್ಣನ ಅರ್ಜುನನ ಒಂದು ಸರಿಯಾದಂತಹ ನಿರ್ಣಯವನ್ನು ಲೋಕಕ್ಕೆ ಒದಗಿಸಿಕೊಡಬೇಕಾದಂತಹ ಬದ್ಧತೆ ನಮಗಿದೆ ಅನ್ನುವಂತಹ ಭಾವದಿಂದಲೇ ಬದುಕಿದ್ದು. ಅನೇಕ ವಿರೋಧ ವೈಷಮ್ಯಗಳೆಲ್ಲ ಬಂದಿದೆ. ನಾನಾ ಪ್ರಕರಣಗಳನ್ನೆಲ್ಲ ನೀನು ಎಚ್ಚರಿಸಿದಿ. ಅಲ್ಲಿ ಮುಖಾಮುಖಿಯಾಗಿದ್ದೇವೆ, ಇಲ್ಲಿ ಹೊಡೆದಾಡಿದ್ದೇವೆ, ಇಲ್ಲಿ ಸಂಘರ್ಷ ಆಗಿದೆ, ಮತ್ತೊಂದು ಕಡೆಯಲ್ಲಿ ವಿರೋಧ ಬಂದಿದೆ. ಎಲ್ಲಿಯೂ ಈ ತನಕ ಗೆಲ್ಲುವುದಕ್ಕೆ ಸಾಧ್ಯ ಆಗಲಿಲ್ಲ. ಹೌದಯ್ಯ, ಒಂದೊಂದು ಜಾಗದಲ್ಲಿ 4 ಸಲ ಪೆಟ್ಟು ತಿಂದಿದ್ದೀನಿ. ಅಲ್ಲ, ಅದು ಒಂದುಂಟು. 4 ಸಲ ತಿಂದದ್ದು ನಾನು 4 ಸಲ ಬಂದದ್ದರಿಂದ ಅಲ್ವ? ನಾನು ಮನೆಯಲ್ಲಿ ಮಲಗಿರುವಾಗ ಬಂದು ಹೊಡೆದದ್ದಲ್ಲ ನೀನು. ಅದು ಬಹಳ ಹೊಡಿಲಿಕ್ಕೆ ಇಲ್ಲ, ಅದು ಬಹಳ ಮಲಗಿದಲ್ಲಿ ಆದ್ರೆ ಹೊಡಿಲಿಕ್ಕೆ ಇಲ್ಲ. ಈಗ ಮೊದಲ 3 ಸಲ ನಿನ್ನಿಂದ ಪೆಟ್ಟು ತಿಂದವನು ಮತ್ತೆ 4ನೇ ಸಲಕ್ಕೆ ಬಂದು ನಿಲ್ತಾನೆ ಎಂದ ಅದರ ಅರ್ಥ ಎಂತದ್ದು? ನೀನು ನಿನ್ನಿಂದ ಆವತ್ತು ಪೆಟ್ಟು ಬಿದ್ದದ್ದನ್ನು ಪ್ರಧಾನ ಅಂತ ನಾನು ಭಾವಿಸಲಿಲ್ಲ. ಅದು ನಿರ್ಣಾಯಕವಾದ ಯುದ್ಧ ಆಗ್ಲಿಲ್ಲ ಅನ್ನುವ ಕಾರಣಕ್ಕೆ ಮತ್ತೊಮ್ಮೆ ನಿನ್ನ ಮುಂಭಾಗಕ್ಕೆ ಬರಬೇಕಾಗಿ ನನಗೆಲ್ಲ ಉತ್ತರ ಸಿಕ್ಕಿದ್ದಿಷ್ಟೇ. ನಾನು ಮೊದಲು ಕೊಟ್ಟದ್ದು ಕಡಿಮೆ ಆದದ್ರಲ್ಲಿ ಬಂದದ್ದವ ಅಂತ. ಅಲ್ಲ,
ಅದಿರಬಹುದು. ನೀನೇನು ಕೊಡುವಲ್ಲಿ ಲೋಭ ಉಂಟೋ ನಿನಗೆ ಅಂತ ಗೊತ್ತಿಲ್ಲ ನನಗೆ, ಅಥವಾ ನೀನು ಕೊಟ್ಟದ್ದು ನನಗಷ್ಟು ಸಾಕಾಗದೆ ಹೋಯ್ತು ಅದು ನನಗೆ ಗೊತ್ತಿಲ್ಲ. ಅಂತೂ ಈ ತನಕ ಅದಕ್ಕೊಂದು ನಿರ್ಣಯ ಆಗಲಿಲ್ಲ. ಯಾಕಂದ್ರೆ ಒಂದು ಬಲವಾದ ಸ್ಪರ್ಧೆಯುಳ್ಳ ಒಂದು ಹೋರಾಟವಾಗಿ ನಮಗೆ ಈ ತನಕ ಅವಕಾಶವೇ ಆಗಲಿಲ್ಲ. ದ್ವೈರಥ ಯುದ್ಧ ಅದು ಇಂದಿನ ದಿವಸ ಸಿಕ್ಕಿದ್ದು. ನಮ್ಮ ಸುದೀರ್ಘವಾದಂತಹ ಬದುಕಿನ ಅವಧಿಯಲ್ಲಿ ಈ ತನಕ ಅವಕಾಶವೇ ಒದಗಲಿಲ್ಲ. ಇಷ್ಟು ಸಂದರ್ಭಗಳಲ್ಲಿ ನಮ್ಮೊಳಗಾದ ಮುಖಾಮುಖಿಯಲ್ಲಿ ನಿನ್ನೊಂದಿಗೆ ಹೋರಾಟದಲ್ಲಿ ಸೋತೆ ಅನುಭವವುಳ್ಳಂತಹ ಕರ್ಣನಾದರೂ ಇವತ್ತಿಗೂ ನಿನ್ನಲ್ಲಿ ಸ್ಪರ್ಧೆ ಕೊಡುವುದಕ್ಕೆ ಸಿದ್ಧನಾಗಿದ್ದಾನೆ. ನಾವು ಯೋಚಿಸಬೇಕಾದದ್ದು ಇದನ್ನು. ಯುದ್ಧದಲ್ಲಿ ಮಾತ್ರ ಸೋಲು ಗೆಲುವಲ್ಲ, ಜೀವನದ ನಿಲುಮೆಯಲ್ಲಿ, ಜೀವನದ ಬದ್ಧತೆಯಲ್ಲಿ ಸೋಲು ಗೆಲುವೇನು ಅನ್ನುವುದನ್ನು ನಿರ್ಣಯಿಸಬೇಕು. ಯಾವುದೋ ಒಂದು ಕಾಲದಲ್ಲಿ ಅರ್ಜುನನೊಂದಿಗೆ ಸ್ಪರ್ಧೆ, ಈ ನಿರ್ಣಯವನ್ನು ಅಂಗೀಕರಿಸಿದ ಕರ್ಣ, ನೀನು ಮುಖಾಮುಖಿಯಾದ ಸಂದರ್ಭಗಳಲ್ಲೆಲ್ಲ ನನ್ನನ್ನು ಸೋಲಿಸಿದ್ರು, ಇವತ್ತಿಗೂ ನನ್ನ ನಿಲುಮೆಯಲ್ಲಿ ಸೋಲಿಲ್ಲ. ನನಗಿಂತ ಬಲಾನ್ವಿತನಿದ್ದಾನೆ, ಹಾಗಾಗಿ ನನ್ನದು ಸ್ಪರ್ಧೆ ಇಲ್ಲ ಅಂತ ಸುಮ್ಮಗೆ ಕುಳಿತನೋ? ಇಲ್ಲ. ಮಾತ್ರ ಅಲ್ಲ, ಕರ್ಣ ಲೆಕ್ಕಕ್ಕಿಲ್ಲ ಅಂತ ನೀನು ಎಷ್ಟು ಬೇಕಾದರೂ ತುಟಿಯ ಮೇಲಿನ ಮಾತಾಗಿ ಆಡು, ಆದರೆ ಅಂತರಂಗದಲ್ಲಿ ನಿನಿಗೂ ಗೊತ್ತುಂಟು, ನಿನ್ನ ರಥದ ಸಾರಥಿಯಾದ ಕೃಷ್ಣನಿಗೂ ಗೊತ್ತುಂಟು, ನಿನ್ನನ್ನು ದಿನ ಆಶೀರ್ವದಿಸಿ ಕಳುಹಿಸುವ ಧರ್ಮಜನಿಗೂ ಗೊತ್ತುಂಟು. ವನವಾಸದಲ್ಲಿರುವ ಕಾಲದಲ್ಲಿ ನಿದ್ದೆ ಸರಿ ಬರಲಿಲ್ಲಂತೆ ಅಲ್ಲ, ಅದು ನಮ್ಮ ಅಣ್ಣನಿಗೆ ಒಂದೊಂದು ತಲೆಗೆ ಹೋದ್ರೆ ಮತ್ತೆ ಅವನು ನಿದ್ದೆ ಮಾಡುವ ಕ್ರಮ. ಅದೇ ಹೇಳುದು ನಾನು. ಈಗ ಒಂದೊಂದು ತಲೆಗೆ ಹೋದದ್ದನ್ನ ನಿವಾರಿಸಲಿಕ್ಕೆ ತಮ್ಮಂದಿರಿರುವ ನೀವು ಧೈರ್ಯ ಹೇಳಬೇಕಿತ್ತಲ್ಲ, ಯಾಕದು ಸಾಕಾಗದೆ ಹೋಯಿತು? ನಾನು ಹೋಗಿದ್ದೇನಲ್ಲ ಅವತ್ತು, ಅಲ್ಲ ಇಂದ್ರ ಕೀಲಕಕ್ಕೆ ಹೋದದಕ್ಕೆ. ಸರಿಯಪ್ಪ, ಈಗ ಮತ್ತೆ ಮತ್ತೆ ನೀನು ಸಂಗ್ರಹಿಸಬೇಕಾದ ಅವಶ್ಯಕತೆಯನ್ನು ನಿನ್ನವರೇ ಮನಗಾಣುತ್ತಾರೆ ಅಂತ ಅದರ ಅರ್ಥ ಏನು? ನಿನ್ನ ಮೊದಲಿದ್ದ ಸಂಗ್ರಹದಲ್ಲಿ ಕರ್ಣನ ಮುಂದೆ ನೀನು ಅಲ್ಲ ಅನ್ನುವುದನ್ನು ಪರೋಕ್ಷವಾಗಿ ಒಪ್ಪಿಕೊಂಡಾಗ. ಆದ್ರೆ ಒಂದುಂಟು, ಅಲ್ಲಿ ಲೆಕ್ಕ ಮಾಡುವಾಗ ಒಬ್ಬ ಅಜ್ಜ, ಅವರಿಗೆ ಎಷ್ಟು ಗೊತ್ತಿದ್ರು ಧರ್ಮ ಬಿಟ್ಟು ಅವರು ಹೋರಾಟ ಮಾಡ್ಲಿಕ್ಕಿಲ್ಲ ಒಂದು ಧೈರ್ಯ. ಅಂದ್ರೆ ಕೆಲವು ಸಲ ನಾವು ಬೇಟೆಯಾಡುವಾಗ ಕೆಲವು ಸಾಧು ಪ್ರಾಣಿಗಳ ಬಗ್ಗೆ ನಮಗೆ ಗೊತ್ತಿರ್ತದೆ, ಅದು ಇಂಥದ್ದೇ ಮಾಡ್ತದೆ ಅಂತ. ಏನಕ್ಕೇನು ಮಾಡುವ ಪ್ರಾಣಿ ಅಂತ ಕೆಲವೊಂದು ಅದನ್ನು ಲೆಕ್ಕ ಮಾಡಬೇಕಾಗ್ತದೆ. ಹಾಗೆ ನಮ್ಮ ಅಜ್ಜನ ಬಗ್ಗೆ ನಮ್ಮ ಅಣ್ಣ ಏನಿದ್ರು ಎಷ್ಟಿದ್ರು ಅವರೊಂದು ಲೆಕ್ಕ ತಪ್ಪಿ ಎಲ್ಲ ಪಾಂಡವರು ಇರಲೇಬಾರದು ಅಂತ ಮಾಡ್ಲಿಕ್ಕಿಲ್ಲ. ಮತ್ತೆ ಗುರುದ್ರೋಣರ ಬಗ್ಗೆ ನಮ್ಮ ಆಚಾರ್ಯರವರು ಏನೋ ಅನಿವಾರ್ಯ ಕಾರಣದಿಂದ ಕೌರವನ ಪಕ್ಷದಿಂದ ಹೋರಾಟ ಮಾಡ್ತಾರೆ ಬಿಟ್ರೆ, ನಮ್ಮನ್ನು ಪೂರ್ತಿ ಹೊಡೆದಾಕಿ ನಮ್ಮ ಹೆಣದ ಮೇಲೆ ಕುಣಿಬೇಕು ಅಂತ ಅವರಿಗೆ ಆಸೆ ಇರ್ಲಿಕ್ಕಿಲ್ಲ ಅಂತ ಅವನಿಗೆ ಗೊತ್ತು. ಆದ್ರೆ ನಿನ್ನ ಬಗ್ಗೆ ಈ ಕೆಲವು ವಿಷ ಸರ್ಪಗಳು ಅಂತ ಉಂಟಲ್ಲ, ಈ ಒಳ್ಳೆ ಜಾತಿ ಹಾವು ಆದ್ರೆ ಸ್ವಾಮಿ ನಾವು ಮಾಡಿದ್ದೇನೋ ಹೆಚ್ಚು ಕಡಿಮೆ ಆಗಿರ್ಬೋದು, ಒಮ್ಮೆ ಹೋಗಬೇಕು, ಸ್ವಲ್ಪ ಸೆಗಣಿ ನೀರು ಹಾಕಿದ್ರೆ ಆಯ್ತು, ಅದು ಹೋಗ್ತದೆ. ಆದ್ರೆ ಕೆಲವು ದುಷ್ಟ ಜಂತುಗಳು ಅಂತ ಅದಕ್ಕೆ ಸೆಗಣಿ ನೀರಲ್ಲ, ಮೆಣಸಿನ ಹುಡಿ ಹಾಕಿದ್ರೆ ಆರುದೇ ಮೈ ಮೇಲೆ, ಅದು ಆ ವರ್ಗಕ್ಕೆ ಸೇರಿದವನು. ಹಾಗಾಗಿ ನಮ್ಮ ಅಣ್ಣ ನಿದ್ದೆ ಮಾಡ್ತಿರ್ಲಿಲ್ಲ, ಅಷ್ಟೇ, ಬೇರೆ ನಿನ್ನನ್ನು ದೊಡ್ಡ ವಿಷಯ ಮಾಡಿ ಅಲ್ಲ. ಹೌದಪ್ಪ, ಇದ್ರ ಪಕ್ಷದವನ ಅನುಕಂಪದಿಂದಲೇ ನಾವು ಗೆಲ್ಲುತ್ತೇವೆ ಅನ್ನುವುದು ವೀರನ ಲಕ್ಷಣ ಅಲ್ಲ. ಈಗ ಅಜ್ಜ ನಮಗೆ, ಗುರುಗಳು ನಮಗೆ, ಅವರ ದಾಕ್ಷಿಣ್ಯ ನಮಗೆ ಬದುಕು ಕಟ್ಟಿಕೊಡ್ತದೆ ಅನ್ನುವಾಗಲ್ಲ ಭಾವಿಸಬೇಕಾದ. ವಿರೋಧಿಸಿ ನಿಲ್ಲುವ ಕಾಲಕ್ಕೆ ಗುರುಗಳಾಗ್ಲಿ ಅಜ್ಜನಾಗ್ಲಿ ಮತ್ತೊಬ್ಬ ಆಗ್ಲಿ ನಮ್ಮ ಬಲದಿಂದಲೇ ನಾವು ಗೆಲ್ತೇವೆ ಅನ್ನುವ ಛಾತಿಯಲ್ಲೂ ಕ್ಷತ್ರಿಯನಿಗೆ ಬೇಕಾಗುತ್ತೆ. ಒಂದು ಸೂತನ ಮನೆ ಅಂಗಳದಲ್ಲಿ ಬೆಳೆದ ನನಗುಂಟು ಇನ್ನೊಬ್ಬರ ಅನುಕಂಪದ ಬದುಕು ಬೇಡ ಅಂತ, ನಿನಗೆ ಬೇಡ ಜಾತಿ ಕ್ಷತ್ರಿಯ ಅಂತಲ್ಲ ಅದರ ಅರ್ಥ. ಅನುಕಂಪ ಅಂತಲ್ಲ, ಧರ್ಮ ಮೀರಿ ಹೋರಾಟ. ಯುದ್ಧದಲ್ಲಿ ಮತ್ತೆ ಈಗ ಏನು ನಾವು ಅಧರ್ಮದ ಹೋರಾಟ ಮಾಡಿದ್ದ, ಈಗ ನಿನ್ನೊಂದಿಗೆ ಮುಖಾಮುಖಿಯಾದ ಇಷ್ಟು ಸಮಯದ ಹೋರಾಟದಲ್ಲಿ ಒಂದು ಸಲ ಅದರ ಅಧರ್ಮದ ಹೋರಾಟ ಮಾಡಿದ್ದೇನೆ, ಯುದ್ಧ ಧರ್ಮಕ್ಕೆ ಅನುಸಾರವಾಗಿ ಎಲ್ಲೋ ಮಾಡಿದ್ದು. ನನ್ನಲ್ಲಿ ನಡೆಯುವುದಿಲ್ಲ ಅಲ್ಲಲ್ಲ ಆಗ ಹಾಗಿದ್ರೆ ಮತ್ತೆ ನೀನು ಅಧರ್ಮದ ಯುದ್ಧ ಮಾಡುವರಿದ್ದಾರೆ ಅಂತ ಹೆದರ್ಬೇಕಾ? ನೀನು ಮಾಡ್ತಿ, ನೀನು ಮಾಡಬಲ್ಲೆ ಅಲ್ಲ, ಮಾಡಬಲ್ಲೆ ಅಲ್ಲ, ಈಗ ನಿನ್ನಲ್ಲಿ ಇಷ್ಟರವರೆಗೆ ಮಾಡಿದ್ದೇನೆ ಅಂತ ಇರುವುದು. ಒಂದೇ ಒಂದು ಸಲ ಆದ್ರೂ ಯುದ್ಧ ಧರ್ಮವನ್ನು ಅತಿಕ್ರಮಿಸಿದ ಹೋರಾಟ ಮಾಡಿದ್ದೇನೆ. ನನ್ನಲ್ಲಿ ಅಂತಲ್ಲ, ನಮ್ಮಲ್ಲಿ ಮಾಡಿದ್ದು. ಎಲ್ಲಿ? ಅಭಿಮನ್ಯು ವಧ ಪ್ರಕರಣದಲ್ಲಿ ನಿಮ್ಮದೆಲ್ಲ ಕೆಲವು ಕುಟಿಲಕಾರ ಸ್ಥಾನ ಎಲ್ಲ ನಡೆದಿದೆ. ಹೌದು. ಅದೀಗ ನೀನು ಯಾರು ಧರ್ಮ ಮೀರುವುದಿಲ್ಲ ಹೇಳಿದ್ದು? ನೀನು ಅಲ್ಲಲ್ಲ, ಧರ್ಮ ಮೀರಿ ಬರುವುದಿಲ್ಲ ಅಂತ ನಿನಗೆ ವಿಶ್ವಾಸ ಇರುವುದು ಯಾರಲ್ಲಿ? ನಮ್ಮ ಅಜ್ಜನಲ್ಲಿಯೂ ಗುರುಗಳಲ್ಲಿ ಗಟ್ಟಿ ಅದು. ಅಭಿಮನ್ಯುವಿನ ಕಾಳಗದಲ್ಲಿ ಯಾರಿದ್ದದ್ದು ನೆನಪುಂಟ? ಏನು ಗೊತ್ತಿಲ್ಲದೆ. ಹೌದಾ? ಹೌದು. ಧರ್ಮ ಮೀರುವುದಿಲ್ಲ ಹೇಳ್ತಾರೆ ಯಾರು? ಅವರು ಧರ್ಮ ಮೀರ್ಲಿಲ್ಲ, ನಿನ್ನನ್ನು ಹೇಳಿದ್ದು ನೀನು ಮಾಡುವುದಿದ್ರೆ ಮಾಡು ಅಂತ ಅವರಿಗೂ ಗೊತ್ತುಂಟು. ಇಂಥದ್ದೆಲ್ಲ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನೀನು ಬಿಟ್ರೆ ಆ ಪಕ್ಷದಲ್ಲಿ ಮತ್ತೊಂದಿಲ್ಲ. ಅದೇ ನಿನ್ನ ಗುರುಗಳ ಸಂಭಾವಿತತನವನ್ನೇ ನಿನಗೆ ಹೇಳುವುದು, ಅವರಿಗೆ ಸನ್ಮಾನ ಮಾಡುವುದು ಈಗ ಗೊತ್ತಾಗ್ತದೆ ನಮಗೆ ಅಲ್ವಾ? ಅವರು ಮಾಡುವುದಿಲ್ಲ, ಇನ್ನೊಬ್ಬರ ಹತ್ರ ಮಾಡಿಸ್ತಾರೆ. ಈಗ ಮಾಡಿದವನಿಗೆ ಹೊಣೆಯ ಮಾಡಿಸಿದವರೀಗ ಅಲ್ಲ ಹೇಳಿದ್ನ ಅಲ್ಲ, ಮಾಡಿಸಿದ್ದು ಅಂದ್ರೆ ಅವರ ಮರ್ಯಾದೆಯ ಪ್ರಶ್ನೆ. ಅದು ನೀನು ಮಾಡಿದ್ದಿ ನೋಡು, ನಿನ್ನಂತವ್ರು ಅದನ್ನು ಮಾಡ್ಲಿಕ್ಕೆ ಇರುವುದು. ಗೊತ್ತಿದೆಯಾ ನಿನ್ನ ಸಾಮರ್ಥ್ಯ, ನಿನ್ನದಾದಂತಹ ಯೋಗ್ಯತೆ,
ಇದನ್ನು ತಿಳಿಯದೆ ನಿನ್ನಲ್ಲಿ ಸ್ಪರ್ಧೆಗೆ ನಾನು ಮನ ಬೆಳೆಸಿದ್ದಲ್ಲ. ಈ ಹಿಂದಿನ ಪ್ರಸಂಗದಲ್ಲಿ ಕೆಲವು ಸಲ ಗೊತ್ತಾಗ್ತದೆ. ಎಂತದ್ದು? ಒಬ್ಬನನ್ನು ಕ್ರಯಕ್ಕೆ ತೆಕ್ಕೊಂಡು ಬಂದ್ರು, ಯೂಪ ಸ್ತಂಭಕ್ಕೆ ಕಟ್ಟಿದ್ರು. ಅಲ್ಲಿದ್ದವರು ಯಾರು ಕಡಿಲಿಕ್ಕೆ ಮುಂದಾಗ್ಲಿಲ್ಲ. ಮತ್ತೆ ಕೊಟ್ಟವನೇ ಕತ್ತಿ ತೆಗೆದು ಕಡಿಲಿಕ್ಕೆ ಮುಂದಾದ. 100 ಹೆಚ್ಚು ಕೊಟ್ರೆ ಅಂತ. ಹೆಚ್ಚು ಕೊಟ್ರೆ ಒಂದು ಲಾಭ ಪಡೆಯುವ ವರ್ಗ ಅಂತ ಉಂಟು, ಏನು ಬೇಕಾದ್ರೂ ಮಾಡ್ತದೆ ಅದು. ಆ ಸಾಲಿನಲ್ಲಿ ನೀನು ಅಲ್ಲ. ಅದೇ ಹೌದಾದರೆ ಸಂಪಾದನೆಗಾಗಿ ನಾನು ಸುಯೋಧನನ್ನು ಆಶ್ರಯಿಸಿದ್ವು ಅನ್ನುವುದಕ್ಕೆ ನಿನ್ನಲ್ಲಿ ಆಧಾರ ಕೇಳಬೇಕಾಗಿ ಬಂದಿತ್ತು ಅಲ್ವಾ? ಈಗ ನಾನು ಅಖಂಡ ಭೂಮಂಡಲದಲ್ಲಿ ದಿಗ್ವಿಜಯ ಮಾಡಿ ತಂದ ಕಪ್ಪ ಕಾಣಿಕೆಗಳನ್ನು ನನ್ನ ಅರಮನೆಯ ಭಂಡಾಗಾರದಲ್ಲಿ ಇರಿಸಿದ್ದಲ್ಲ, ಸುಯೋಧನ ಅರಮನೆಗೆ ಕೊಟ್ಟದ್ದು. ಹಾಗಿದ್ರೆ ನನ್ನ ಲಾಭಕ್ಕಾಗಿ ನಾನು ಸುಯೋಧನೊಂದಿಗೆ ಇರುವುದು ಅನ್ನುವುದಕ್ಕೆ ಆಧಾರ ಇಲ್ಲ ಅಂತ ಆಗುತ್ತದೆ. ಒಟ್ಟು ಬಾಯಿಗೆ ಬಂದದ್ದು ಅದು ನೀನು ಮಾಡಿದ್ದೆ. ಅದಕ್ಕೆ ನಿನ್ನ ಹೆಚ್ಚುಗಾರಿಕೆಯನ್ನು ತೋರಿಸುವುದಕ್ಕೆ ಕೌರವ ಆಗಾಗ ಏನ್ ಮಾಡುವುದು, ಪಾಂಡವರನ್ನು ಬಂದ್ರೆ ಏನ್ ಮಾಡುವುದು ಅಂತ ಹೇಳುವಾಗ ನಿನ್ನ ಹೆಗ್ಗಳಿಕೆಯನ್ನು ತೋರಿಸುವುದಕ್ಕಾಗಿ ನೀನು ಮಾಡಿದ್ದು. ಹೌದಪ್ಪ. ಈಗ ದಿಗ್ವಿಜಯದಲ್ಲಿ ಸಿಕ್ಕಿದ್ದನ್ನು ನನ್ನ ಮನೆಗೆ ಕೊಂಡೋಗಿ ಇಡ್ಬೋದಿತ್ತಲ್ಲ. ಬೇರೆ ಮಾಡಿದ್ರೆ ಒಳಗಾಗ್ತಾನೆ. ಕೌರವನ ಬಗ್ಗೆ ನೀನು ನನ್ನಲ್ಲಿ ಹೇಳಬೇಡ. ಏನು? ನೀನು ಎಲ್ಲಿಯಾದ್ರೂ ನಿನ್ನ ಸಂಪಾದನೆ ಬೇರೆ ಬರೆದಿಟ್ರೆ ನನ್ನದಿಷ್ಟು ಅಂತ ಹೇಳಿದ್ರೆ ಪೂರ್ತಿ ಬೆಲೆ ಆಗ್ತಾನೆ ಅಲ್ಲ. ಸುಯೋಧನ ಏನು ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಈಗ ಕೇವಲ ಲೋಭದಿಂದಲೇ ನನ್ನ ಬದುಕು ಹೌದು ಅನ್ನುವುದು ನೀನು ಹೇಳಿದ್ದಕ್ಕೆ ನಾನು ಹೇಳಿದ್ ನಿನ್ನ ಹತ್ರ ಆಧಾರ ಇದ್ದೀತೋ. ನಾನು ದುಡಿದದ್ದನ್ನು ಹಸ್ತಿನಾವತಿಯ ಭಂಡಾರಕ್ಕೆ ತಂದು ಹಾಕಿದ. ಇಲ್ಲಿ ಯಾರು ಕೊಂಡೋಗ್ಲಿಲ್ಲ, ಬಂದವರು ಇಲ್ಲೇ ಇದ್ದವರು ಇಲ್ಲೇ. ಈಗ ದ್ರೋಣಾಚಾರ್ಯರದ್ದಿಲ್ವಾ? ಹೌದು. ಅವರು ಸಂಪಾದನೆ ಮಾಡಿದ್ದಿಲ್ವಾ? ಎಂತದ್ದು? ಅವ್ರು ಕೊಂಡೋದ್ರ? ಏನು ಮತ್ತೆ ದ್ರುಪದನಲ್ಲಿ ಅರ್ಧ ಸಿಕ್ಕಿದ್ದು ಎಲ್ಲಿ ಹೋಗಿದೆ? ಅದು ಇಲ್ಲೇ ಉಂಟದು, ಇಲ್ಲೇ ಉಂಟು. ಹೌದು. ಮತ್ತೆ ಆದ್ದರಿಂದ ಕೇವಲ ಲೋಭದಿಂದ ನಾವು ಸುಯೋಧನೊಂದಿಗೆ ಇರುವುದು ಅನ್ನುವುದಕ್ಕೆ ಹೇಳುವುದಕ್ಕೆ ನಿನಗೆ ಆಧಾರ ಇಲ್ಲ ಹೇಳಿದ್ ನಾನು. ನಾವು ನಮ್ಮ ದುಡಿಮೆಯನ್ನೇ ಇಲ್ಲಿಗೆ ಇಳಿಸಿದ್ದೇವೆ, ಮತ್ತೆ ನಮ್ಮದು ಲೋಭ ಎಂತದ್ದು, ಬೇರೆ ಒಂದು ಉದ್ದೇಶಕ್ಕಾಗಿ ಸೇರಿಸಿಕೊಂಡಿದ್ದೇವೆ. ಇಲ್ಲ ಅಂತಲ್ಲ. ಕೌರವನಲ್ಲಿ ಸ್ನೇಹ ಉಂಟು, ನಿನ್ನೊಂದಿಗೆ ದ್ವಂದ್ವ, ಇದು ನನ್ನ ಬದುಕಿನ ಅಪೇಕ್ಷೆ, ಎರಡೂ ಪ್ರಧಾನವಾದದ್ದೇ. ಆ ನಿರ್ಣಯದಿಂದಲೇ ನಾವು ಹಸ್ತಿನಾವತಿಯಲ್ಲಿ ಈ ತನಕ ಉಳಿದುಕೊಂಡು ಬಂದದ್ದು. ನಿನ್ನದ್ದಾದಂತಹ ಸಾಮರ್ಥ್ಯಕ್ಕೆ ಸರಿಯಾದಂತಹ ಒಂದು ಸಡ್ಡು ಹೊಡೆದು ಒಂದಲ್ಲ ಒಂದು ದಿವಸ ಏನು ಕರ್ಣ ಅನ್ನುವುದನ್ನು ತೋರಿಸಿಕೊಳ್ತೇನೆ ಅನ್ನುವಂತಹ ಛಾತಿಯಿಂದಲೇ ಇಷ್ಟರ ತನಕವೂ ನಾನು ಬದುಕಿದ್ದೇನೆ. ನಿನ್ನ ಕರಚಮತ್ಕೃತಿ, ನಿನ್ನ ಶರಸಂಗ್ರಹ, ನಿನ್ನಲ್ಲಿರಬಹುದಾದ ವಿಶೇಷವಾದಂತಹ ದೈವಾನುಗ್ರಹ, ಅದೆಲ್ಲವನ್ನು ಎಷ್ಟು ಏನು ಅನ್ನುವುದನ್ನು ಪರೀಕ್ಷಿಸುವ ಉದ್ದೇಶಕ್ಕಾಗಿ ಇವತ್ತಿನ ದಿವಸ ಶಲ್ಯ ಸಾರಥ್ಯದೊಂದಿಗೆ ನಿನ್ನ ಮುಂಭಾಗದಲ್ಲಿ ಮುಖಾಮುಖಿಯಾಗಿ ಹೋರಾಟಕ್ಕೆ ನಿಂತಿದ್ದೇನೆ. ಉಂಟಾ ನಿನ್ನಲ್ಲಿ? ಶಲ್ಯರ ಮನೆಯಲ್ಲಿ ನಿನ್ನೆ ರಾತ್ರಿ ದೀಪ ಆರ್ಲಿಲ್ಲ ಅಂತ ಹೇಳುದು ಕೇಳಿದ್ದೇವೆ ನಾವು. ಪಾಪ, ಅವರೊಂದು ಮಕುಟಾಧಿಪತಿಗಳು, ಒಂದು ಮರ್ಯಾದೆಯ ಜಾಗದಲ್ಲಿದ್ದವರು, ಅವರನ್ನು ತೆಕೊಂಡು ಬಂದು ಕುಲ ಕೆಡಿಸಿದೆ ನೀನು. ಅವರನ್ನು ತಕೊಂಡು ಬಂದು ಈ ರಥದಲ್ಲಿ ನಿಲ್ಲಿಸಿದೆ. ಅದೇಗೆ ಅಲ್ಲ ಹೇಳಿದ್ ನಾನು. ಒಂದು ಒಳ್ಳೆ ಹೆಗ್ಗಳಿಕೆ ಇರುವವರು, ಅವರೆಲ್ಲ ಸಾರಥ್ಯ ಮಾಡ್ಲಿಕ್ಕೆ ಇರುವವರು. ಅಲ್ಲ, ಸಾರಥ್ಯ ಮಾಡ್ಲಿಕ್ಕೆ ಇರುವವರು ಅಂತಲ್ಲ, ಸಾರಥ್ಯ ಮಾಡಬಾರ್ದು ಅಂತ ಯಾರು ಹೇಳಿದ್ದೀನಿ? ಅಲ್ಲ, ಮಾಡುವುದಿದ್ರು ಒಂದು ಕಾಲದಲ್ಲಿ ನಮ್ಮ ಅಪ್ಪನಿಗೆ ಮಾಡಿದಾರಂತೆ ಅವರು, ಆಮೇಲೆ ನನಗೆ ಮಾಡ್ತಾ ಇದ್ದಾರೆ. ಆಮೇಲೆ ಮಾಡುವುದಲ್ಲ, ಯಾವುದೋ ಒಂದು ಅನಿವಾರ್ಯದಿಂದ. ಈ ಕೆಲವರಿಗೆಲ್ಲ ಪಾಪ ತೆಕ್ಕೊಳ್ಳುವಾಗ ಯಾರು ಕೊಡುವುದು ಅಂತ ಗೊತ್ತಾಗುವುದಿಲ್ಲ. ಅವರು ಹೊಟ್ಟೆಗಿಳಿದ ಮೇಲೆ ಇದು ನಾವೇ ಕಟ್ಟದು ಅಂತ ಹೇಳಲಿಕ್ಕೆಲ್ಲ ತಯಾರಾಗ್ತೀರಿ. ಅದೇ ನಿನ್ನ ಅಯ್ಯನಿಗೆ ಅವತ್ತು ಮಾಡಿದ ಮೇಲೆ ಮತ್ತೆ ಯಾರಿಗೂ ಸಾರಥ್ಯ ಮಾಡ್ಲಿಲ್ಲ ಹೇಳಿದ್ ನಾನು. ಈಗ ನನಗೆ ಮಾಡ್ತಾ ಇರೋದು. ನಮ್ಮ ಅಪ್ಪನಿಗೆ ಮಾಡಿದ ಸಾರಥ್ಯದಲ್ಲಿ ಎಲ್ಲ ಆಗಿದೆ, ಬೇಕಾದಷ್ಟೆಲ್ಲ ಆಗಿದೆ. ಈಗಲೂ ಹಸ್ತಿನಾವತಿಯಲ್ಲಿ ಇರುವುದು ನಮ್ಮಪ್ಪ ದುಡ್ದದ್ದೇ, ಮತ್ತೆಂತದ್ದು ಇಲ್ಲ. ನೀನು ಸ್ವಲ್ಪ ಮೊನ್ನೆ ತಂದಿದ್ದಿ ಬಿಟ್ರೆ ಮತ್ತೆಂತದ್ದು ಅಲ್ಲ. ನಾವು ರಾಜಸೂಯಾಧ್ವರದಲ್ಲಿ ಮಾಡಿದ್ದು ಬಹಳಷ್ಟು ಉಂಟು. ಅದಲ್ಲ ನಾನು ಕೇಳುವುದು, ನೀನೀಗ ಇಷ್ಟು ಗಟ್ಟಿಯಲ್ಲಿ ನಿಂತಿದ್ಯಲ್ಲ, ನಿನ್ನ ಸಹಾಯಕ್ಕೆ ಬರುವುದು ಯಾವುದು? ನಾನು ಏನಾದ್ರೇನು, ನಾನು ಸಂಪಾದಿಸಿದ್ದೆಷ್ಟು, ನಿನಗೆ ಸ್ಪರ್ಧೆ ಕೊಡುವುದಕ್ಕೆ ನಾ ಬಿಟ್ರೆ ಬೇರೆ ಯಾರು ಇದ್ದಾರೆ? ನಾನು ಸ್ಪರ್ಧೆಗೆ ಯಾರನ್ನು ಆಯ್ಕೆ ಮಾಡಬಲ್ಲೆ? ಲೋಕ ಮೂರರಲ್ಲಿ ಏನು ಅರ್ಜುನ ಎನ್ನುವುದು ಸ್ಥಾಪನೆ ಆಗಿದೆ. ನಿಜವಾದ ಕಿರೀಟಿ ಅಂತ ಈ ಲೋಕದಲ್ಲಿರುವುದು ನಾನೇ. ಅರ್ಧಾಸನ, ಇಂದ್ರಾಸನ, ಇಂದ್ರನ ಕೈಯಲ್ಲಿ ತಲೆಗೆ ಕಿರೀಟ ಇರಿಸಿಕೊಂಡವ ನಾನು.
ದೇವಲೋಕದಲ್ಲಿ ಸಾಧಾರಣ ಭೂಮಿಯಮಾನ ಪ್ರಕಾರ ಒಂದು 5 ವರ್ಷ ನಾನಿದ್ದೆ. ಹೌದು, ದೇವಲೋಕದ 5 ದಿನ. 5 ದಿನ ಎಂಥದ್ದೆಲ್ಲ ಕಲಿತಿದ್ದೇನೆ ಗೊತ್ತುಂಟ ನಾನು. ಅದೊಂದು ಯೋಗ ಅಂತ. ನೋಡು, ಒಂದೊಂದು ಪ್ರಸಂಗದಲ್ಲಿ ನಮಗೆ ಒಂದೊಂದು ಅನುಕೂಲ ಸಿಗ್ತದೆ. ಯಥಾರ್ಥಕ್ಕಾದ್ದು ಹೋದ್ಯಾಕೆ ಬಂದ್ರು, ಹೀಗೀಗೆ ಪ್ರತಿಸ್ಮೃತಿ. ನಮ್ಮಣ್ಣನಿಗೆ ಬೋಧನೆ ಆಯ್ತು, ಅಲ್ಲಿಂದ ಹೊರಟೋದು. ಅಲ್ಲಿಂದ ಹೋದವ ಪುನಃ ತಿರುಗಿ ಬರುವಾಗ ಇಷ್ಟೆಲ್ಲ ನಮಗೆಲ್ಲ ಅನುಕೂಲ ಆಗುವುದು ಅಂತ ಹೇಳಿದ್ರೆ ಹಾಗೆ. ಆ ಯೋಗ ಕೂಡಿ ಬರುವುದು ಅಂತ ಹೇಳಿದ್ರೆ ಅದು ಒಳ್ಳೆಯವರಿಗೆ ಮಾತ್ರ. ನಾವು ಮಸಿಕೆಂಡ ಮುಟ್ಟಿದ್ರು ಪಳ 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 ಹೊಳೆಯುವ ಬಂಗಾರದ ತುಂಡಿನ ಹಾಗೆ. ನೀನು ಹೇಳಿದ್ಯಲ್ಲ, ನೀವೆಲ್ಲ ಅನುಭವಿಸಿದಿರಿ. ಎಲ್ಲಿಯೂ ನಾವು ಕೊರತೆಯನ್ನು ಕಾಣಲೇ ಇಲ್ಲ. ದ್ಯೂತಾಡಿ ಹೊರಡುವ ಕಾಲದಲ್ಲಿಯೂ ನಮಗೆ ಸೂರ್ಯದೇವರು ಬಂದು ತಕೊಳ್ಳಿ ಅಕ್ಷಯ ಪಾತ್ರೆ. ದಿನ ಒಂದಕ್ಕೆ ಸಹಸ್ರ ಸಂಖ್ಯೆಯ ಬ್ರಾಹ್ಮಣರಿಗೆ ಅಶನ ಕೊಟ್ಟೆ ಧರ್ಮರಾಯ ಏನಾದರೂ ತಕೊಂಡದ್ದು. ಕಾಡಾದರೂ ನಮ್ಮಣ್ಣನಾದಂತಹ ಧರ್ಮರಾಯನ ಧರ್ಮ ಬುದ್ಧಿಗೆ ನಾಡಿನ ಹಾಗೆಯೇ ಪರಿಣಾಮವನ್ನು ಕೊಟ್ಟಿತು. ಅಜ್ಞಾತವಾಸದ ಸಂದರ್ಭದಲ್ಲಾದ್ರೂ ನನಗೆ ಸಿಕ್ಕಿದ ಶಾಪ ಅಂತ ನೀನು ಹೇಳಿದೆಯಲ್ಲ, ಅದು ವರ ಆಯ್ತು ಅಂತ ನಾನು ಕೇಳಿದೆ ನನ್ನ ಜನಕನಲ್ಲಿ. ಹೀಗೀಗ ಆಯ್ತಲ್ಲ ಅಂತ ಅದಕ್ಕೆ ಹೇಳಿದ್ರು ಅವರು, ಮಗ ಕೆಲವೆಲ್ಲ ದೈವಯೋಗದಿಂದ ಅದೆಲ್ಲ ಸಿಕ್ಕುವುದು, ಅದು ಹೀಗೀಗೆ ನಿನಗೆ ಬರುವ 1 ವರ್ಷದಲ್ಲಿ ಬೇಕಾದ ಹಾಗೆ ಇರುವುದಕ್ಕೆ ಒಂದು ವ್ಯವಸ್ಥೆ ಆಯ್ತು ಅಂತ ಹೇಳಿದ್ರು. ಯಾಕೆ? ಶಾಪಾನುಗ್ರಹ ಅಂತ. ನಮಗೆಲ್ಲ ಶಾಪ ಸಿಕ್ಕಿದ್ರು ಅದು ಅನುಗ್ರಹ ಆಗ್ತದೆ, ನಿಮಗೆಲ್ಲ ಅನುಗ್ರಹ ಶಾಪ. ಕೆಲವರೆಲ್ಲ ಅನುಗ್ರಹ ಮಾಡಿದ್ರು ಒಂದು ವಿಭಾಗದಿಂದ ಒಂದು ವಿಧಾನದಿಂದ ಶಾಪಗ್ರಸ್ತರ ಹಾಗೆ. ಜೀವನದಲ್ಲಿ ಯಾವಾಗಲೂ ಜಂಜಾಟ. ಅದು ನಿನಗೆ ಅಂತಲ್ಲ, ನಿನ್ನ ಹಾಗೆ ಬದುಕೋರಿದ್ದಾರಲ್ಲ, ಮತ್ತೊಬ್ಬರ ಸಂತೋಷಕ್ಕಾಗಿ ತಮ್ಮ ಬದುಕನ್ನು ಮುಡಿಪಾಗಿಡುವವರು, ದಿನದಲ್ಲಿ ಇಷ್ಟು ಮಾಡದೇ ಇದ್ರೆ ನಮ್ಮ ಗಳಿಕೆಯಲ್ಲಿ ಏನೂ ಇಲ್ಲ, ನಾಳೆ ಅನ್ನಕ್ಕೆ 0 ಆಗ್ತದೆ ಅಂತ ಭಾವಿಸೋರಿದ್ದಾರಲ್ಲ, ಅವರ ತಲೆಯಲ್ಲಿ ಯಾವಾಗಲೂ ಬಿಸಿ ತಪ್ಪಲಿಕ್ಕಿಲ್ಲ. ಅಂತ ವರ್ಗದವ ನೀನೀಗ ಬಹಳ ಆತ್ಮಾಭಿಮಾನದಿಂದ ನನ್ನನ್ನು ಜಯಿಸುವುದಕ್ಕೆ ಸಿಕ್ಕಿದಂತಹ ಈ ಅವಸರವನ್ನು ನಿನ್ನ ಬದುಕಿನ ಮಹತ್ತರವಾದ ಸಾಧನೆ ಅಂತ ಎಣಿಸಿದೆ. ಪ್ರತಿಜ್ಞೆ ಮಾಡಿದ್ಯಂತೆ, ನನ್ನನ್ನು ಕೊಲ್ಲದೆ ಎಷ್ಟು ಸಮಯ ಆಯ್ತು, ಅದು ಭಾರಿ ಕಷ್ಟ ಅಂತ. ಹೌದು, ನಿಮ್ಮ ವರ್ಗದವರಿಗೆಲ್ಲ ದಿನಾ ಮಾಂಸ ತಿನ್ನುವವರಿಗೆ, ದಿನ ಮೀನು ತಿನ್ನುವವರಿಗೆಲ್ಲ ನೀನು ತಿನ್ನದ ಸುಮಾರು ಸಮಯ ಆಯ್ತಂತೆಲ್ಲ. ಹೌದು, ಮಾಂಸ ಮದ್ಯ ಎರಡೂ ಇಲ್ಲ, ದೂರ ಇಟ್ಟಿದ್ದೇನೆ. ದೂರ ಇಟ್ಟಿದ್ದೆ. ಅದು ಅಂಗನೆಯರಿಂದ ಕಾಲು ತೊಳಿಸಿಕೊಳ್ಳುವುದಿಲ್ಲ. ನೋಡು ನಿನ್ನೊಂದು ದುರ್ಧರತೆ. ಈ ಯಾವಾಗಲೂ ತಿನ್ನುವವರು ಅದನ್ನು ಬಿಡುವುದು ಅಂತ ಹೇಳಿದ್ರೆ ಅದರಷ್ಟು ದೊಡ್ಡ ಸಂಕಟ ಮತ್ತೊಂದಿಲ್ಲ. ನಿನಗೆ ನೋಡು, ನಾನು ಬದುಕಿದ್ದೇ ಸಂಕಟ. ನೋಡು ಅದು ತಿನ್ಲಿಕ್ಕಾಗಿಯೇ ಬದುಕಲ್ಲ ಅಂತ ತೋರಿಸಿಕೊಟ್ಟ. ಅದೆಲ್ಲ ದೇಶವೇ ಬೇರೆ ಅಂತ ಹೇಳಬಹುದು. ಆದ್ರೆ ನಿನ್ನ ಒಳಗಿನ ಕೆಲವರು ಅದು ತಿನ್ಲಿಕ್ಕೆ ಅಂತಲೇ ಬದುಕುದು. ನೋಡಿ ಎಷ್ಟು ಕಷ್ಟ ನಿನ್ನ ಮನೆಯಲ್ಲಿ. ದಿನ ನೀವೆಲ್ಲ ಮೀನು ಹಿಡಿಯೋರು ಅಲ್ವಾ, ದಿನ ನಿಮ್ಮಲ್ಲಿ ಅದಾಗುವಾಗ ನಿನ್ನದೊಂದು ಬೇರೆ ಆಗ್ಬೇಕಲ್ಲ. ಹೇಳಿದ್ ನಾನು, ಅಂಥದ್ದೆಲ್ಲ ಸಂಕಟ ಕೊಡುವ ನೀನು. ವಿಷಯ ಸಣ್ಣದು ಎಣಿಸಿದ್ರೆ ಬಹಳ ದೊಡ್ಡದು. ನಿನ್ನ ಬದುಕಿನಲ್ಲಿ ಹಾಗೊಂದು ಪ್ರತಿಜ್ಞೆ ಮಾಡಿಕೊಂಡೆ, ನಿನಗೆ ಸಹಾಯಕ್ಕೆ ಬರುವುದು ಸಾಯಕವ. ಸಾಯಕದ ಬಗ್ಗೆ ನಿನಗೆ ಗೊತ್ತುಂಟ? ಗೊತ್ತುಂಟ ಅಂತ ಹೇಳುವುದು ಒಂದು ಲಾಘವದಲ್ಲಿ, ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ನೀನೇನು ಅಲ್ಲ ಅಂತ ಹೇಳುವುದಲ್ಲ. ನಾನು ಒಂದು ಸಾಯಕವನ್ನು ಹೇಗೆ ಬಳಸಬೇಕು, ಒಂದು ಸಾಯಕವನ್ನು ಬಳಸುವುದರಿಂದ ಏನಾಗ್ತದೆ, ನೀನು ಅವಸರ ಪ್ರವೃತ್ತಿಯವ. ನಿನ್ನನ್ನು ಹೇಳ್ತಾರೆ ನಮ್ಮ ಅಜ್ಜ, ಬಹಳ ಅವಸರ. ಈ ಅವಸರ ಎಲ್ಲ ಸಲ್ಲದು, ಅದೊಂದು ಯೋಚಿಸಿ ಎಲ್ಲ ಕಾರ್ಯ ಮಾಡಬೇಕು. ಹೌದು, ನೀನು ಎಂಥದೋ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟಿಯಂತೆ, ಅವ ಕೊಟ್ಟನಂತೆ ನಿನಗೆ, ಅದು ಜನ್ಮಶತ್ರುವಿಗೆ ಅಂತ ತೆಗೆದಿಟ್ಟಿದ್ದೀಯಂತೆ. ಈಗ ಇಲ್ಲ, ಅದು ಎಲ್ಲಿ ಹೋಯ್ತು ಕೇಳಿದ್ರೆ 14ನೇ ದಿವಸ ರಾತ್ರಿ ಅದು ಮುಗಿದಿದೆ. ಹೌದಪ್ಪ. ನೋಡು, ಜೀವನದ ಆತ್ಯಂತಿಕವಾದಂತಹ ಕೆಲವೊಂದು ತೀರ್ಮಾನಗಳು ಮಧ್ಯದಲ್ಲೇ ಬಿದ್ದು ಹೋಗ್ತದೆ ಎನ್ನುವ ಪೂರ್ವಕಲ್ಪನೆಯೂ ಇಲ್ಲದೆ ಅವಸರಿಸಿದ್ರೆ ಆಗುವ ಅನರ್ಥ ಅದು. ಆಯ್ತಾ? ಇನ್ನೂ ಹೇಳ್ತೀ ಅರ್ಜುನನನ್ನು ವಿರೋಧಿಸುವುದಕ್ಕೆ ನನ್ನಲ್ಲಿ ಉಂಟು ರಾಧೆಯಗೆ ಸಲ್ಲುವುದೇ? ಯಾಕೆ ನಿನ್ನಲ್ಲಿ ಅವಸರ ಪ್ರವೃತ್ತಿ? ಯಾಕೆ ನಿನ್ನಲ್ಲಿ ಜಾಗೃತಾವಸ್ಥೆ ಇಲ್ಲದೆ, ಒಟ್ಟು ಇಲ್ಲದೆ ಇದ್ದದ್ದನ್ನು ಒಟ್ಟಿಗೆ ಕಟ್ಟಿಕೊಂಡು ಆರ್ತಿ ಕೇಳಿದ್ರೆ ನೀ ರಾಧೇಯ. ಜನ್ಮಜಾತವಾಗಿ ನೀನು ಯಾರ ಹೊಟ್ಟೆಯಲ್ಲಿ ಹುಟ್ಟಿದೆಯೋ ಅದು ಮುಖ್ಯ ಅಲ್ಲ.
ಜನ್ಮದಲ್ಲಿ ಶಾಸ್ತ್ರ ಹೇಳ್ತದೆ, ಜನ್ಮನೇ ಜಾಯತೆ ಜಂತು, ಜಂತುವಾಗಿಯೇ ಹುಟ್ಟಿಕೊಳ್ಳುವುದು. ಕರ್ಮದ ಮೂಲಕವಾಗಿ ಅವ ಏನಾಗ್ತಾನೆ, ವೇದಾಧ್ಯಯನದ ಮೂಲಕ ಏನಾಗ್ತಾನೆ, ಬ್ರಹ್ಮಜ್ಞಾನದ ಮೂಲಕವಾಗಿ ಏನಾಗ್ತಾನೆ ಎನ್ನುವುದು ಶ್ರುತಿಸಮ್ಮತವಾದ ಮಾತು. ಮತ್ತೆ ಹಾಗಿದ್ರೆ ಮತ್ತೆ ಸೂತನ ಮಗನಿಗೆ ಮಂತ್ರಾಸ್ತ್ರ ಉಪದೇಶ ಮಾಡುವುದಿಲ್ಲ ಅಂತ ನಿನ್ನ ಗುರುಗಳು ಹೇಳಿದ್ಯಾಕೆ? ಮಾಡಿದ್ರು, ಯಾಕಂದ್ರೆ ನೀನು ಸೂತಪಾಲಿತ ಪುತ್ರ ಅಲ್ಲ. ಅದಿಲ್ಲಲ್ಲ, ಈಗ ಹುಟ್ಟಿನಿಂದ ಜಾತಿ ನಿರ್ಣಯ ಅಲ್ಲ, ಕೇವಲ ಕರ್ಮದಿಂದಲೇ ಜಾತಿ ನಿರ್ಣಯ ಹೌದು ಅನ್ನುವುದನ್ನು ನೀನು ಒಪ್ಪಿದ್ರೆ ನನಗ ಆ ಕರ್ಮಕ್ಕೆ ಅನುಷ್ಠಾನಕ್ಕೆ ಅವಕಾಶ ಕೊಡ್ಬೇಕಲ್ಲ? ಇಲ್ಲ, ಕೊಡ್ಲಿಕ್ಕೆ ನಾವಲ್ಲ, ನೀನೇನು, ನೀನು ಯಾವ ಕರ್ಮ ಮಾಡ್ತಾ ಇದ್ದಿ? ಈಗ ಹುಟ್ಟಿದ ಮೂಲದಲ್ಲಿ ನೀ ಯಾರಿಗೆ ಹುಟ್ಟಿದ್ಯೋ, ಯಾರಮ್ಮನ ಹೊಟ್ಟೆಯಿಂದ ಬಂದಿದ್ಯೋ ಅದು ಮುಖ್ಯ ಅಲ್ಲ. ನೀನು ಮತ್ತೆ ಸಿಕ್ಕಿದ್ದೆಲ್ಲಿಗೆ? ನಿನ್ನನ್ನು ಬೆಳೆಸಿದ್ಯಾರು? ನಿನಗೆ ಸಂಸ್ಕಾರ ಕೊಟ್ಟವರು ಯಾರು? ಜನ್ಮದಿಂದ ಪ್ರತಿಯೊಬ್ಬರು ಜಂತು ಅಲ್ವಾ? ಹೌದು. ಸಂಸ್ಕಾರದ ಮೂಲಕವಾಗಿ ದ್ವಿಜತ್ವ, ಸರಿ ಅಲ್ವಾ? ಹೌದು. ಅದೇ ನಿನ್ನ ಉದ್ದೇಶ ಹೌದಾದರೆ, ಅದೇ ನಿನ್ನ ನಿರ್ಣಯ ಹೌದಾದರೆ, ಮತ್ತೆ ಈಗ ಜನ್ಮ ಎಲ್ಲಿ ಆಗಿದೆ, ಎಲ್ಲಿ ಬೆಳೆದಿದ್ದಾನೆ ಅನ್ನೋದು ಮುಖ್ಯ ಅಲ್ಲ. ಅವನಿಗೆ ಸಂಸ್ಕಾರ ಕೊಡಬೇಕಾದದ್ದಲ್ಲೂ ಮುಖ್ಯ. ವಿದ್ಯೋಪದೇಶ ಮಾಡುದಪ್ಪ. ವಿದ್ಯೋಪದೇಶ ಮಾಡುವ ಗುರುಮಠದಲ್ಲೆಲ್ಲ ಸಂಸ್ಕಾರ ಸಿಕ್ಕುವುದಲ್ಲ, ಅದು ಸಂಸ್ಕೃತಿ ಸಿಗ್ತದೆ, ಪಾಠಕ್ಕೆ ಬೇಕಾದಂತಹ ವಿದ್ಯೆಗಳು ಸಿಗ್ತದೆ. ಅದಲ್ಲ, ನೀನು ಸೂತಪಾಲಿತ ಪುತ್ರನಾಗಿ ಸೂತನ ಮನೆಯಲ್ಲೇ ಬೆಳೆದಿರುವ ಕಾರಣ ಸೂತ ಸಂಸ್ಕಾರದಲ್ಲೇ ಹುಟ್ಟಿ ಬಂದವ. ಆದ್ದರಿಂದ ಗುರುಗಳು ಹೇಳಿದ್ದು, ನೀನು ಅಲ್ಲಿರುವವ, ನಿನಗೆಲ್ಲ ಹೇಳಲ್ಪಡುವ ವಿಷಯ ಅಲ್ಲ ಇದು, ಇದು ಕ್ಷತ್ರಿಯರ ಮಕ್ಕಳಿಗೆ ಬೇಕಾದದ್ದು ಅಂತ ಹೇಳಲಿಕ್ಕೆ ಕಾರಣ ಅದು. ನೀನೀಗ ನೇರವಾಗಿ ಹುಟ್ಟಿ ಒಬ್ಬ ಬ್ರಾಹ್ಮಣನಿಗೆ ಸಿಕ್ತಿದ್ರೆ ಅಥವಾ ಒಬ್ಬ ಕ್ಷತ್ರಿಯ ನಿನ್ನನ್ನು ಪಾಲಿಸ್ತಾ ಇದ್ರೆ, ಆ ಕ್ಷಾತ್ರ ಸಂಸ್ಕಾರವೋ ಬ್ರಾಹ್ಮ ಸಂಸ್ಕಾರವೋ ನಿನ್ನನ್ನು ಸೇರಿಸಿ ನೀನೊಂದು ಏನೋ ಆಗಬಹುದಿತ್ತು. ಈ ಕರ್ಮ ಅಂತ ಹೇಳುದು ನಾನು ಅದನ್ನು, ನೀನು ಸೂತನಿಗೆ ಸಿಕ್ಕಿದ್ದೇ ನಿನ್ನ ಕರ್ಮ, ನಿನ್ನ ಮಂಡೆಯಲ್ಲಿ ಅಷ್ಟೇ ಬರ್ತದ್ದು. ನೀನಾಗ ಹಣೆ ಎಲ್ಲ ತೋರಿಸಿದೆಯಲ್ಲ, ಕೆಲವರಿಗೆಲ್ಲ ಹಣೆ ಇಲ್ಲ, ಇಡೀ ಕೂದಲೇ. ಮತ್ತೆ ಎಲ್ಲಿಂದ ಹಣೆ ಬರೆಯುವುದೆಲ್ಲಿಂದ? ನಿನ್ನ ಹಣೆಯಲ್ಲಿ ಬರೀಲಿಕ್ಕೆ ಇಲ್ಲ. ಅದು ಒಳಗಿಂದ ಬರೆಯುವುದು ಹೊರಗಿಂದಲ್ಲ? ಅಲ್ಲ, ಹೇಳಿದ್ ನಾನು, ನೀನು ಹಣೆ ತೋರಿಸಿದೆಯಲ್ಲ ಅದು ಕೇಳಿದ್. ಅಲ್ಲ, ಕೂದಲು ಬರುವುದಿಲ್ಲಿ ಕೇಳಿದ್ ನಾನು. ಹಣೆಯಲ್ಲಿ ಅದು ಹಣೆ ತೋರಿಸಿದೆ ಅದು ಕೇಳಿದ್ದು, ನೀನು ಒಳಗೆ ಹೇಳಲಿಲ್ಲ. ನೀನು ಹೇಳಿದ್ದ ಕೇಳಿದ್ದು. ನೋಡು, ಹಣೆ ಅಂತ ಹೇಳಿದ್ರೆ ಕೆಲವರದ್ದು ಹಣೆ ಎಲ್ಲ ಹಿಂದೆ ಹೋಗ್ತದೆ. ಹೌದೌದು. ಅದೆಲ್ಲ ದೊಡ್ಡ ದೊಡ್ಡದು ಬರೆದ ಅಕ್ಷರಗಳೆಲ್ಲ ಮತ್ತೆ ಮತ್ತೆ ಕಾಣುವುದು. ಕೆಲವರದ್ದು ಹಣೆ ಮತ್ತು ತಲೆ ಯಾವುದು ಅಂತಲೇ ಗೊತ್ತಾಗುದಿಲ್ಲ, ಎಲ್ಲ ಒಂದೇ ಇರ್ಲಿ. ಅದು ಶ್ರೀಮಂತಿಗೆ ಮತ್ತೆ ಕೆಲವು ಬೋಳು ತಲೆ ಅಂತ ಹೇಳಿದ್ರೆ ಎಂತದ್ದು, ಅದು ಸ್ವಲ್ಪ ಶ್ರೀಮಂತಿಗೆಲ್ಲ ಆಗುವಾಗ ಅದೆಲ್ಲ ಆಗ್ಬೇಕಾಗೆ. ಆಗದೇ ಇದ್ರೆ ಒಂದು ಸ್ವಲ್ಪ ಹೊಟ್ಟೆ ಬರುವುದು, ಸ್ವಲ್ಪ ತಲೆಯ ಕೂದಲೆಲ್ಲ ಹೋಗುದು, ಸ್ವಲ್ಪ ಆಗುವಾಗ ಅದು ಅದು ನಿನಗೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ. ಆಗ್ಲಿ ಅಲ್ಲ, ಹೇಳಿದ್ ನಾನು, ಜೀವಮಾನದಲ್ಲಿ ನೀನು ಅಷ್ಟೋ ಇಷ್ಟೋ ಮಾಡಿದ್ದ ಹೌದಾದ್ರೆ ನಿನ್ನ ಅವಸರ ಪ್ರವೃತ್ತಿಯಲ್ಲಿ ಎಲ್ಲ ಕಳ್ಕೊಂಡಿದ್ದಿ. ನಿನಗೆ ಮದುವೆ ಆದದ್ದು ಸೂತರ ಕನ್ಯೆಯನ್ನು, ನಿನ್ನ ಮಕ್ಕಳು ಸೂತ ಪಾಲಿತರೆ. ಈಗ ಅಲ್ಲೇ ಇರುವುದು ನೀನು, ಏನೋ ಹೆಚ್ಚಾಗಲಿಲ್ಲ. ಹೆಚ್ಚಂದ್ರೆ ಅಂಗರಾಜ್ಯದಲ್ಲಿ ನಿನ್ನದೊಂದು ಅಭಿಷೇಕ ಆಗಿದೆ ಬಿಟ್ರೆ, ಅಂಗರಾಜ್ಯದಲ್ಲಿ ಈಗ ಏನು ಬೆಳೀತದೆ ಕೇಳಿದ್ರೆ ನಾಚಿಕೆ ಮುಳ್ಳಿನ ಪೊದೆ ಬೆಳೀತಾ ಉಂಟಷ್ಟೇ, ಮತ್ತೆಂಥದ್ದು ಇಲ್ಲ. ಈಗ ಹೋಗಿದೆ ಎಂತದಾಗ್ತಾ ಉಂಟು ಅಲ್ಲಿ ಈಗ ಅಂಗರಾಜ್ಯದಲ್ಲಿ. ನೀನು ಇಲ್ಲೇ ಇರುವುದು ಕೌರವನೊಟ್ಟಿಗೆ. ಅದೊಂದು ಸೂಜಿ ಆದ್ರೆ ನಿನ್ನದ್ದು ನೂಲು, ಸೂಜಿ ನೂಲಿನ ಆಟವೇ ನಿಮ್ಮದ್ದು ಇಬ್ಬರದ್ದು. ಇಲ್ಲಿ ಬಂದು ಮಹಾಪರಾಕ್ರಮಿಯಾದ ಪೃಥ್ವಿಯ ಪ್ರತ್ಯಕ್ಷ ಪರಮೇಶ್ವರ ಪರಶಿವನಿಗೆ ಪಾಲ್ಸಟಿಯಾಗಿ ನಿಂತಿರುವಂತಹ ಪಾರ್ಥನಲ್ಲಿ ಕೊಡ್ತೇನೆ ದ್ವಂದ್ವ ಯುದ್ಧ ಅಂತ ಹೇಳಿದ್ರೆ ಸಹಾಯಕ ತೊಡುವುದಕ್ಕೆ ನೀನು, ಸಹಾಯಕ್ಕೆ ನಿನಗೆ ಸಹಾಯಕ ಬರ್ತದೆ ಅಂತ ಹೇಳಿದ್ಯಾರು? ಜೀವನದಲ್ಲಿ ಗಳಿಸಿದ್ದನ್ನಾದ್ರೂ ಉಳಿಸಿಕೊಳ್ಳುವುದಕ್ಕೆ ಯೋಗ್ಯತೆ ಇಲ್ಲದೆ ಇದ್ದವ ನೀನು. ಎಷ್ಟು ಸಲ ಸೋತಿದ್ದಿ, ಏನೆಲ್ಲ ಮಾಡಿದ್ದಿ, ಬದುಕಿನಲ್ಲಿ ಎಷ್ಟೆಲ್ಲ ನಿತ್ರಾಣ ಹೊಂದಿದ್ದಿ. ಒಳಗಿನಿಂದ ಒಂದು ಆಶೆ ಉಂಟು ನೋಡು, ಆ ಆಶೆ ಏನಾಗ್ತದೆ, ನಿರಾಶೆಯಾಗಿ ಪರ್ಯಾವಸಾನವನ್ನು ಹೊಂದುತ್ತದೆ. ಇವತ್ತು ಪ್ರಸಂಗವೇ ಕರ್ಣಾವಸಾನ. ಏನು ಅದು? ನನ್ನ ಒಟ್ಟಿಗೆ ಯಾರದ್ದಾದ್ರೂ ಹೆಸರು ಬಂದ್ರೆ ಅವರು ಉಳಿಯುವುದೇ ಇಲ್ಲ, ಹೋಗುದೇ ಅವರು. ಕರ್ಣಾರ್ಜುನ ಯಾರು ಅರ್ಜುನನಿಗೆ ವಿರೋಧವಾಗಿ ನಿಂತರು? ಭೀಷ್ಮಾರ್ಜುನ, ಅಜ್ಜ ಮಲಗಿದ್ರಲ್ಲ ದ್ರೋಣಾರ್ಜುನ, ಆಯ್ತಲ್ಲ. ನನ್ನಿಂದ ಮೊದಲೇ ಹೆಸರು ಯಾರ್ದು ಬಂತವ್ರು ಹೋದ್ರು ಅಂತಲೇ. ಕರ್ಣಾರ್ಜುನ ಹೋದದ್ದೇ, ನೀನು ಸಾಯಬಾರ್ದು ಅಂತ ಇದ್ರೆ ನನ್ನ ಪ್ರತಿಜ್ಞೆ ಹೋಗ್ಲಿ ಹತ್ರ, ಬದುಕಬೇಕು ಅಂತ ದೇಹಿ ದೀನನಾಗಿ. ಯಾಕೆ? ನೀನು ಪ್ರಾಯದಲ್ಲಿ ನನಗಿಂತ ಹೆಚ್ಚಿನವ, ದೊಡ್ಡವ ನೀನು. ನಿನ್ನ ದೊಡ್ಡಸ್ತಿಕೆಯನ್ನು ನಾನು ಒಪ್ಪಿಕೊಡ್ತೇನೆ. ಹೆಚ್ಚಂದ್ರೆ ನಮ್ಮ ಅಮ್ಮನಿಗೂ ನಿನಗೂ ಸಾಧಾರಣ ಒಂದು 12 ವರ್ಷ 13 ವರ್ಷ ವ್ಯತ್ಯಾಸ ಇರಬಹುದು ಎಲ್ಲ ಹೇಳ್ತಾರೆ ಕೆಲವರೆಲ್ಲ. ಅಂತ ಪ್ರಾಯದವನಾದ ನಿನ್ನನ್ನು
ನಾನು ಬೀಳಿಸಲೇಬೇಕು ಅಂತ ಇಲ್ಲ, ಪ್ರತಿಜ್ಞೆ ಮಾಡಿದ್ದೇನೆ, ಅದು ವಿಷಯ ಬೇರೆ. ಅದಕ್ಕೆ ಪ್ರತ್ಯಾಮ್ನಾಯವು ನಾವು ಮಾಡಿಯು. ಅದೀಗ ಒಂದು ಬಿಡಾರದಲ್ಲಿ ಆಯ್ತಾಗ ಒಂದು ಸ್ವಲ್ಪ ಎಂತದ್ದು ಅದು ಅದು ನನಗೆ ವಿಷಯ ಬೇಡ ಆಗ್ಲಿ. ಅಲ್ಲ ಆಯ್ತು, ಅದು ಗಾಂಡೀವವನ್ನು ನಿಂದಿಸಿದವರನ್ನು ಕೊಲ್ತೇನೆ ಅಂತ ನಾನು ಹೇಳಿದ್ದು. ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಮಾತುಕತೆ ಎಲ್ಲ ಆಯ್ತು. ಆಗ್ಲಿ, ಅದು ಸಾಯ್ಲೇಬೇಕು ಅಂತ ಇಲ್ಲ, ಕೊಲ್ತೇನೆ ಅಂತ ಹೇಳಿದ್ರೆ ಕೊಂದ ಹಾಗೆ ಅದಕ್ಕೆ ಪ್ರತ್ಯಯ. ಅದು ನಮ್ಮ ಕೃಷ್ಣ ಹೇಳ್ತಾನೆ, ಅದು ಬಹಳ ಚಂದ ಹೇಳ್ತಾನೆ ನಮ್ಮ ಕೃಷ್ಣ. ಅದಕ್ಕೆ ಪ್ರಸಂಗವೇ ಬರೀತಾನೆ, ಬೇಕಾದ್ರೆ ಹೇಳಿದ್ ನಾನು ಎಲ್ಲ ವ್ಯವಸ್ಥೆ ಮಾಡುವ. ನಿನಗೆ ಬದುಕಬೇಕು ಅಂತ ಇದ್ರೆ ಇಲ್ಲಿಗೆ ಬಿಟ್ಟೆ ಅರ್ಜುನ, ಈಗ ಇದನ್ನಿಟ್ಟೆ ಅಂತ ಹೇಳಿ ಒಂದು ಕೈ ಮುಗಿದು ಹೋಗುವುದಿದ್ರೆ ಸಾಯದೆ ನಡೆಯ ಇಡೀ ಮನೆಗೆ. ಸಾಯ್ತೇನೆ ಅಂತ ಮುಂದೆ ಬಂದ್ರೆ ತಲೆ ತಲೆ ತೆಗೆದೇನು ಗೊತ್ತುಂಟ, ನನ್ನ ಆಯುಷ್ಯ ನಿನ್ನ ಕೈಯಲ್ಲಿ. ಹಾರಬೇಡ ನರನೇ ಅರ್ಜುನ, ಯಾವುದೇ ಒಂದು ವಿಷಯದ ಕುರಿತಾಗಿ ಮಾಹಾತ್ಮ್ಯ ವರ್ಣನೆಯನ್ನು ಮಾಡುವಂತಹದಿದ್ದದ್ದೇ ಅದರ ಅತಿಶಯತೆಯನ್ನು ಸಾರುವಂತಹ ಒಂದು ಪರಿಕ್ರಮ ಇರ್ತದೆ. ಈಗ ಒಂದು ಶಂಖತೀರ್ಥದ ಬಗ್ಗೆ ಒಂದು ಹೇಳಿಕೆ ಉಂಟು. 10,000 ಮಂದಿ ಬ್ರಾಹ್ಮಣನನ್ನು ಕೊಂದಂತಹ ದೋಷವನ್ನು ಈ ಶಂಖತೀರ್ಥ ಪರಿಹಾರ ಮಾಡ್ತದೆ. ನಿಜವಾಗಿ ಹೌದು? ಸಮಾಧಾನ ಕೇಳುದು ಹಾಗಲ್ಲ, ಅಷ್ಟು ಹೆಗ್ಗಳಿಕೆ ಕೇಳುವಾಗ ಅಷ್ಟುಂಟ, ಯಾರಾದರೂ ಒಂದು ಬಿಂದು ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಅಂತ ಈ ಮಹಾತ್ಮೆ ಹೇಳುವುದು ಆ ಕಾರಣಕ್ಕಾಗಿ ಮಾತ್ರ. 18 ಅಕ್ಷೋಹಿಣಿ ಸೇನೆ ಸಮಾವೇಶಗೊಂಡಂತಹ ಕುರುಕ್ಷೇತ್ರದ ಯುದ್ಧದ ಪೂರ್ವದಲ್ಲೇ ಯಾರ್ಯಾರ ಸಾಮರ್ಥ್ಯ ಎಷ್ಟೆಷ್ಟು ಅನ್ನುವಾಗ ನಿನ್ನ ಕುರಿತೊಂದು ಪ್ರಶಂಸಾ ವಾಕ್ಯ ಬಂತಂತೆ. ನಿಮಿಷಾರ್ಧೋ ಧನಂಜಯ ಅಂತ, ಅರ್ಧ ನಿಮಿಷದಲ್ಲಿ ಸಮಸ್ತವನ್ನು ನಾಶ ಮಾಡಿ ಬಿಡಬಲ್ಲ. ಈಗ ಹೌದಾದ್ರೆ ಮತ್ತೆ ಈಗ 17ನೇ ದಿವಸ ಇವತ್ತಿಗೂ ನಿನಗೆ ಪೂರ್ತಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ, ಮತ್ತೆಂತದ್ದು ಮಾಡಿದ್ದೀನಿ? ಮನಸ್ಸು ಮಾಡಿದ್ರೆ ನನ್ನಲ್ಲಿರುವ, ಹಾಗಿದ್ರೆ ಇಷ್ಟು ದಿವಸ ನೀನು ಮನಸ್ಸು ಮಾಡದೆ ಹೋರಾಟ ಮಾಡಿ, ನನ್ನಲ್ಲಿರುವ ಪಾಶುಪತಾಸ್ತ್ರ ಉಂಟಲ್ಲ, ಹೌದು, ಅದು ಪ್ರಯೋಗ ಆದ್ರೆ ಸಮಸ್ತವನ್ನೂ ನಿರ್ಮೂಲ ಮಾಡುವುದು ಸಂಕಲ್ಪ ಮಾಡಿದ್ರೆ, ಯಾವುದೇ ಮಹಾಸ್ತ್ರವನ್ನಾದರೂ ವಿನಿಯೋಗ ಮಾಡಬೇಕು ಅಂತಾದ್ರೆ ಅದರ ಹಿನ್ನೆಲೆಯಲ್ಲಿ ಸರಿಯಾದಂತಹ ಒಂದು ಕಾರಣ ಬೇಡುವ. ಯಾವ ಪ್ರಬಲವಾದ ಶಕ್ತಿ ಕೊಡುವಾಗಲಾದರೂ ಕೊಡುವವರು ಆಡಿಯೇ ಕೊಡ್ತಾರೆ. ಇದನ್ನು ಅನಿವಾರ್ಯವಾದ ಕಾಲದಲ್ಲಲ್ಲದೆ ವಿನಿಯೋಗ ಮಾಡಕೂಡದು, ದುರ್ಬಲರ ಮೇಲೆ ಇದನ್ನು ಪ್ರಯೋಗಿಸಕೂಡದು, ಹೀಗೆಲ್ಲ ಒಂದು ನಿಬಂಧನೆ ಹೇಳಿ ಅಲ್ವ ಕೊಡುವುದು. ಈಗ ಮೊನ್ನೆ ಘಟೋತ್ಕಜನಿಗೆ ನಾನು ಬಿಟ್ಟಂತಹ ಶಸ್ತ್ರ ಕೊಡುವಾಗಲೂ ದೇವೇಂದ್ರ ಅದನ್ನು ಹೇಳಿಯೇ ಕೊಟ್ಟದ್ದು. ನನ್ನ ಬ್ರಾಹ್ಮಣ ರೂಪದಿಂದ ಬಂದು ನನ್ನ ಕವಚವನ್ನು ಕತ್ತರಿಸಿ ತಗೊಂಡೋದವನಿಗೆ ದೇವೇಂದ್ರ ಅಂತ ಹೆಸರು. ಅವನೇ ನನಗೆ ಕೊಟ್ಟದ್ದು ಏಕಘಾತಿನಿಯಾದಂತಹ ಶರ, ಒಬ್ಬನ ಪ್ರಾಣಾಪಹಾರವನ್ನು ಮಾಡಬಲ್ಲುದು. ಆದ್ರೆ ಕೊಡುವಾಗಲೇ ಹೇಳಿದ್ದಾನೆ, ಅನಿವಾರ್ಯವಾದಾಗ ಮಾತ್ರ ಇದನ್ನು ಪ್ರಯೋಗಿಸತಕ್ಕದ್ದು, ಮಾತ್ರ ಅಲ್ಲ ದುರ್ಬಲರ ಮೇಲೆ ಪ್ರಯೋಗಿಸಬಾರದು. ಇಂತಹ ಒಂದು ನಿರ್ಬಂಧವನ್ನು ಹೇರಿದ್ದಾನೆ. ಅದನ್ನು ಪ್ರಯೋಗಿಸುವ ಅನಿವಾರ್ಯ. ಅದಕ್ಕಿಂತ ಮೊದಲು ನಾವು ಎಷ್ಟು ಸಲ ಮುಖಾಮುಖಿ ಆದಾಗ್ಲೂ ನನಗೆ ಬರಲಿಲ್ಲ. ಒಂದು ವರ್ತಮಾನ ನಮಗೂ ಬಂತು. ಮೊನ್ನೆ 14ನೇ ದಿವಸ ರಾತ್ರಿ ಘಟೋತ್ಕಜನ ವಧೆ ಆದ ಮೇಲೆ ನಿನ್ನ ರಥದ ಸಾರಥಿಯಾದಂತಹ ಎಲ್ಲರೂ ದುಃಖ ಪಡುವಾಗ ಅವ ಮಾತ್ರ ಕೈ ತಟ್ಟಿ ನಗಾಡಿಕೊಂಡಿದ್ದನಂತೆ. ಯಾಕೆ ಕಾರಣ ಅಂತ ಕೇಳಿದ್ರೆ, ಅರ್ಜುನನಿಗೆ ಒದಗಬಹುದಾದಂತಹ ಒಂದು ಮಹಾ ವಿಪತ್ತು ಪರಿಹಾರ ಆಯಿತು ಅಂತ ಸಂತೋಷ ಹೇಳಿದನಂತೆ. ಹಾಗಿದ್ರೆ ಅದರ ಅರ್ಥ ಏನು? ಎಷ್ಟು ಸಲ ನೀನು ಮುಖಾಮುಖಿಯಾದರೂ ನಿನ್ನನ್ನು ಗೆದ್ದು ನಿಲ್ಲಬಹುದಾದಂತಹ ಒಂದು ಶಕ್ತಿಯನ್ನು ನನ್ನಲ್ಲಿ ನಿನ್ನ ಕೃಷ್ಣ ಗುರುತಿಸಿದ್ದ ಅನ್ನುವುದಕ್ಕದೇ ದೃಷ್ಟಾಂತ ಸಾಕಾಗುತ್ತದೆ. ಯಾವನನ್ನು ನಮಗೆ ದುರ್ಬಲ ಅಂತ ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ. ಆ ದಿವಸವೇ ಅಲ್ವಾ ಒಂದು ಸಣ್ಣ ಕಡ್ಡಿಯು ಬೇಕಾಗುತ್ತದ. ಎಲ್ಲ ದೊಡ್ಡ ದೊಡ್ಡ ದಪ್ಪ ಇರುವ ರೆಂಬೆಗಳಿಂದಲೇ ಕೆಲಸ ಆಗುವುದಲ್ಲ, ಸಣ್ಣ ಕಡ್ಡಿ ಬೇಕು. ಈಗ ಹಲ್ಲಿನೆಡೆಯಲ್ಲಿ ಒಂದು ಆಹಾರದ ತುಂಡು ಸಿಕ್ಕಿಕೊಂಡಿದೆ, ದೊಡ್ಡ ರೆಂಬೆ ಹಾಕ್ಲಿಕ್ಕೆ ಆಗ್ತದೆ, ಅದಕ್ಕೆ ಸಣ್ಣ ಕಡ್ಡಿಯೇ ಬೇಕಾಗ್ತದೆ. ಯಾವುದು ಉಪಯೋಗ ಇಲ್ಲದೆ ಇದ್ದದ್ದಲ್ಲ. ನಿನಗೆ ಪ್ರಯೋಜನ ಬೀಳ್ಲಿಕ್ಕಿಲ್ಲ, ಸುಮಾರು ದಿವಸ ಆಯ್ತಲ್ಲ ನೀನು. ಅಲ್ಲ ಹೇಳಿದ್ ನಾನು, ಯಾವುದೇ ಕಾರಣ ಆಗಲಿ ಈಗ ಯಾರಿಗೆ ಉಪಯೋಗ ಬೀಳುವವನಿಗೆ ಅಂತ ಅರ್ಥ ಅಲ್ವಾ? ಹಾಗಾಗಿ ಯಾವುದನ್ನು ನಿರಾಕರಿಸುವುದಕ್ಕಿಲ್ಲ. ಸಣ್ಣದಾದಂತಹ ಒಂದು ಕಿಡಿಯಾದರೂ ಸಂಸರ್ಗದ ಗುಣದ ಮೂಲಕವಾಗಿ ಪ್ರಳಯಾಗ್ನಿಯಾಗಿ ಒದಗಬಹುದಾದಂತಹ ಸನ್ನಿವೇಶವನ್ನು ನಾವು ಒಪ್ಪಿಕೊಳ್ಳಬೇಕಾದ.
ಒಲೆ ಒಳಗೆ ಉರಿಯುತ್ತಿರುವಂತಹ ಬೆಂಕಿ ಆದರೂ ಅದಕ್ಕೆ ಹೊಂದಿದಂತಹ ಸಹವಾಸದ ಕಾರಣದಿಂದ ನಂದಿ ಹೋಗುವುದನ್ನು ನಾವು ಕಾಣುತ್ತೇವೆ. ಹಾಗಿದ್ರೆ ಯಾರೊಂದಿಗೆ ಸೇರಿಕೊಂಡಿದೆ ಅನ್ನುವುದರ ಮೂಲಕವಾಗಿ ಅದರ ಪ್ರಾಬಲ್ಯವನ್ನು ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತದೆ. ಒಬ್ಬ ವ್ಯಕ್ತಿಯನ್ನು ಕೇವಲ ತಾತ್ಸಾರ ಭಾವದಿಂದ ಕಾಣುವುದಕ್ಕಿಲ್ಲ. ನೀನೊಬ್ಬ ವೀರಾಧಿವೀರನಾಗಿ ಸ್ಥಾಪಿತನಾಗಿದ್ದಿ. ಈ ನಿನ್ನ ಗೆಲುವಿನ ಮುಖದ ಹಿಂಬದಿಯಲ್ಲಿ ಕತ್ತಲೆಯ ಕರಾಳತನದ ಎಷ್ಟು ಕೃತ್ಯಗಳಿವೆ ಅನ್ನುವುದನ್ನು ಅರಿಯದೇ ಇದ್ದವಲ್ಲ ನಾನು. ಗೊತ್ತಿದೆ ಅಲ್ವೋ? ಭೀಷ್ಮಾರ್ಜುನ ಅಂತ ಪ್ರಸಂಗಕ್ಕೆ ಹೆಸರ? ಹೌದು. ಆ ಪ್ರಸಂಗ ಬರಬೇಕಾದ್ರೆ ಎಂತದ್ದು ಮಾಡಿದ್ದಿ? ಶಿಖಂಡಿಯನ್ನು ಗುರಾಣಿಯನ್ನಾಗಿಟ್ಟುಕೊಂಡು ಕಾದಾಟದ ಮಾಡಬೇಕಾದ ಸನ್ನಿವೇಶದಲ್ಲಿ ಗೆಲ್ಲುವಲ್ಲಿ ಯಾನ ದ್ವೈತಿ ಭಾವ ಸಮಾಶ ಇದೆಲ್ಲ ಉಂಟು. ಆದ್ರೆ ಪ್ರಸಂಗದಲ್ಲಿ ಗೆದ್ದದ್ದು ಯಾರು? ಆಗಲಿ ಒಂದು ಪ್ರಸಂಗ ತೋರಿಸು. ಅದೇ ನಾನು ಹೇಳುವುದು. ಆಯುಧವೇ ಕೆಳಗೆ ಹಾಕಿದವರನ್ನು ಹೊಡೆಯುವುದು ದೊಡ್ಡ ಕೆಲಸ ಅಲ್ಲ. ಅದಕ್ಕೆ ಒಬ್ಬ ಯೋಧ ಆಗಬೇಕು ಅಂತೆಲ್ಲ ಯಾವನಿಗೂ ಮಾಡುವುದಕ್ಕಾಗುತ್ತದೆ. ಬಿಲ್ಲು ಕೆಳಗೆ ಹಾಕಿದ ಭೀಷ್ಮರಿಗಲ್ಲೂ ನೀನು ಹೊಡೆದು ಮಲಗಿಸಿದ್ದವರನ್ನು. ದ್ರೋಣರು ಆಯುಧ ಬಿಟ್ಟು ಕೆಳಗೆ ಹೋದ್ರು. ಆಗ ಅವರ ಶರೀರವನ್ನು ನಿನ್ನ ಭಾವ ಹೋಗಿ ಕೊಚ್ಚಿದ. ಮತ್ತೆ ಬದುಕಿಸುವುದಕ್ಕಾಗಿ ಕಾಗೆಯ ರೂಪವನ್ನು ತಳೆದು ಬಂದು ಹೆಕ್ಕುವಾಗ ಅವರ ಪಿತೃವರ್ಗದವರು ಹೇಳಿದ್ರಂತೆ, ಇನ್ನೆಂತದಕ್ಕೆ ನೀವು ಇತ್ಲಾಗಿ ಬನ್ನಿ, ಇಷ್ಟೆಲ್ಲ ಆದ ಮೇಲೆ ಅಲ್ವಾ? ಯೋಚನೆ ಮಾಡಬೇಕು. ನಾನು ಅದನ್ನು ಕಲ್ಪಿಸಿಕೊಂಡೇ ಯಾವುದನ್ನು ಭೀಷ್ಮಾರ್ಜುನ ಅಂತ ಹೇಳ್ತೀಯೋ ದ್ರೋಣಾರ್ಜುನ ಅಂತ ನೀನು ಹೇಳ್ತೀಯೋ ಅಲ್ಲೆಲ್ಲ ನಿನ್ನ ವಿಕ್ರಮದಿಂದ ಅಲ್ಲ ಗೆದ್ದದ್ದು. ಇರ್ಲಿ, ಅನ್ಯದಾರಿಗಳನ್ನು ಹಿಡಿದು ತಂತ್ರವನ್ನು ಬಳಸಿ ಗೆದ್ದಿದ್ದೀರಿ. ಇದು ನಿನ್ನ ಸೋಲು. ಇದನ್ನು ನನ್ನ ಮುಂಭಾಗದಲ್ಲಿ ನಿನ್ನ ಬದುಕಿನಲ್ಲಿಯೂ ಅಂತ ಒಂದು ಪ್ರಸಂಗ ಬಂದೇ ನಿನ್ನನ್ನು ನಾನು ಕೊಲ್ಲುವ ಹಾಗಾದ್ರೆ ಅಲ್ಲ ಅದಿರ್ಬಹುದು. ಈಗ ಯೋಗ ನನ್ನ ಎದುರು ಯಾರು ಉಳಿಯುವುದಿಲ್ಲ ಅಂತ ಹೇಳಿದ್ ನಾನು. ಹಾಗಿದ್ರೆ ಯೋಗವೇ ಹೇಳ್ಬೇಕು. ಇದು ಒಂದೊಂದ್ಸಲ ನಿನಗೆ ಯೋಗ, ಒಂದೊಂದ್ಸಲ ಅರ್ಹತೆ. ಇದು ಸಮಸ್ಯೆ. ನಾನು ಅದನ್ನೇ ಪ್ರಾರಂಭದಲ್ಲಿ ಯೋಗ ಯಾರಿಗುಂಟು, ಅವ ಯಾರ ಯೋಗ್ಯತೆಯನ್ನಾದ್ರೂ ಮೇಲೆ ಕೆಳಗೆ ಮಾಡ್ತಾನೆ. ಮತ್ತೀಗ ನನ್ನ ಯೋಗವನ್ನು ನಿರ್ಣಯಿಸಲಿಕ್ಕೆ ನೀನ್ ಯಾರು? ಈಗ ನಿನಗೆ ಮಾತ್ರ ಯೋಗ ಇರುವುದಲ್ಲ. ನಾನು ಹೇಳಿದ್ದು ಹಾರದಿರ ಕಠ ನರನೆ ನಿನಗಾರರಿಯರು ಪಾಮರನೆ. ನನ್ನ ಯೋಗ ಹೇಗೆ ಅಂತ ನೀನು ಹೇಗೆ ನಿರ್ಣಯಿಸಬಲ್ಲೆ? ಇಷ್ಟು ದಿನ ಸೋತಿದ್ದೇನೆ, ಹೌದಪ್ಪ. ಈಗ ಇಷ್ಟು ದಿನ ಸೋತವ ಗೆಲ್ಲುವುದಕ್ಕೆ ಇಲ್ಲ ಅಂತ ಅರ್ಥವ? ಅಥವಾ ಮೊದಲೇ ಗೆದ್ದವ ಮತ್ತೆ ಸೋಲುವುದಕ್ಕಿಲ್ಲ ಅಂತ ಅರ್ಥವ? ನಿನ್ನ ಜೀವನದ ಅವಧಿಯಲ್ಲಿ ನೀನು ಕಂಡುಕೊಳ್ಳಿಲ್ವ? ನೀನು ಗೆದ್ದಲ್ಲಿ ಸೋಲಿಲ್ವ, ಸೋತಲ್ಲಿ ಗೆಲ್ಲಿಲ್ವ? ಹಾಗಿದ್ರೆ ಬದುಕಿನಲ್ಲಿ ಸಹಜವಾಗಿ ಅದು ಒದಗುತ್ತದೆ. ಆದ್ದರಿಂದಲೇ ಮೊದಲೇ ನಿರ್ಣಯ ಮಾಡುವುದು ಬೇಡ. ಪ್ರಸಂಗದ ಕೊನೆ ಹೇಗೆ ಅಂತ ಪ್ರಾರಂಭ ಮಾಡುವಾಗ ನಿರ್ಣಯಿಸುವುದಕ್ಕಾಗುವುದಿಲ್ಲ. ಅಲ್ಲ, ನಾನು ಪ್ರಸಂಗ ಯಾವುದು ಅಂತ ನಿರ್ಣಯ ಮಾಡಿಯೇ ಬಂದದ್ದು. ಬಿಡು, ಇವತ್ತು ಕರ್ಣಾವಸಾನ ಅಂತಲೇ ನೋಡಿ ಬಂದದ್ದು. ನನಗೆ ಅರ್ಥ. ನೀನು ಎಂತದ್ದು ಮಾಡಿದ್ರು ನಾನು ನಮ್ಮ ಅಣ್ಣನಲ್ಲಿ ಧರ್ಮರಾಯನಲ್ಲಿ ಹೇಳಿದ್ದೇನೆ, ಇವತ್ತು ಕರ್ಣಾವಸಾನ ಮಾಡಿಯೇ ಬರುವುದು ಅಂತ. ನಿನಗೆ ಕೆಲವು ಸಲ ಸಂದರ್ಭ ಬಂದಾಗ ದೊಡ್ಡಕ್ಕೊಂದು ಪ್ರತಿಜ್ಞೆ ಮಾಡಿ ಹೋಗ್ತಾರೆ, ಮತ್ತದನ್ನು ಪೂರೈಸಲಿಕ್ಕೆ ಆಗದ ಮೇಲೆ ಕೆಳಗೆ ನೋಡುವುದು ನೀನು. ನಿನ್ನ ಬದುಕಿನಲ್ಲಿ ಎಷ್ಟು ಸಲ ಬೆಂಕಿಗೆ ಹಾರ್ಲಿಕ್ಕೆ ಹೊರಟಿದ್ದಿ? ಅದು ಬಿಡು, ಪ್ರತಿಜ್ಞೆ ಸುಳ್ಳಾಯ್ತಾ ಹೇಳು. ಯಾರ್ಯಾದ್ರೂ ಮತ್ತೆ ಒಂದು ಸರಿ ಮಾಡ್ತಾರೆ. ಅದನ್ನೇ ನಾ ಹೇಳುದು, ಇವತ್ತು ನಾನು ಮಾಡಿದ್ದು ಸತ್ಯ ಆಗ್ತದೆ ಸಾಯ್ತಿ ಅಂತ. ನಿನಗೆ ಆತಂಕ ಉಂಟು, ಅದಕ್ಕಲ್ಲದಿದ್ರೆ ನೀನು ಸಾಯದೆ ನಡೆಯ ಈ ಮನೆಗೆ ಅನ್ನುವ ಹೇಳಿಕೆ ಅಂತ ಅದಕ್ಕೆ ಪ್ರತಿಜ್ಞೆ ಮಾಡಿ ಆಗಿದೆ. ಕರ್ಣನನ್ನು ಕೊಲ್ಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಉಳಿಯುವುದಕ್ಕೇನು ದಾರಿ ಅನ್ನುವುದಕ್ಕೆ ಹೇಗಾದ್ರೂ ಮಾತಿನ ಮೂಲಕವಾಗಿ ನನ್ನನ್ನು ಎಲ್ಲಿಯಾದ್ರೂ ಮನೆಗೆ ಕಳಿಸುವಾಗ ಮಾಡಿದ್ರೆ ಮತ್ತವನೇ ಹಿಂದೆ ಹೋದ, ಅದಕ್ಕೆ ನಾನೇ ಈಚೆ ಬಂದದ್ದು ಅಂತ ಅಲ್ಲಿ ಹೋಗಿ ಮೀಸೆ ಮೇಲೆ ತುಪ್ಪ ಸವರಬಹುದು. ಎಂತದ್ದು ಹೇಳಿದ್ದು? ಮಾತಿನ ಮೂಲಕ ನಿನ್ನನ್ನು ಮಾತಿನಲ್ಲಿ ನಿನ್ನ ನಾಲಿಗೆ ತಿರುಗುವುದೇ ಎಂತದ್ದು ಅಲ್ಲ ಹೇಳಿದ್ನ. ಅದು ನಿನ್ನ ಬೆಸ್ತರಿಗೆಲ್ಲ ಹಾಗೆ. ಬೆಸ್ತರಲ್ಲಿ ಮಾತಾಡಿ ಒಂದು ಅಲ್ಲ, ನೀನು ವೈಯಕ್ತಿಕತೆ ಕೊಳ್ಳಬೇಡ ಹೇಳಿದ್ನ. ಇರ್ಲಿಯಪ್ಪ, ಹೇಳಿಕೆ ಮಾತಾಡಿ ಒಂದು ಸಾಧ್ಯವೇ ಇಲ್ಲ. ಆಗಲಿ, ನಿನಗೆಲ್ಲ ಒಂದೊಂದೇ ಅನುಭವಕ್ಕೆ ಬರ್ತದೆ. ಈಗ ಮಾತಿನಲ್ಲಿ ಅಂತ ಗೊತ್ತಾಯಿತು, ಇನ್ನು ಮುಂದೆ ಕೃತಿಯಲ್ಲಿ ಅಂತ ಗೊತ್ತಾಗುತ್ತದೆ. ಯಾರಿದ್ದಾರೆ ನಿನ್ನನ್ನು ಕಾಯುವವರು? ನೋಡ್ತೇನೆ. ನಿನ್ನನ್ನು ಕಾಯ್ಲಿಕ್ಕೆ ಯಾರಿದ್ದಾರಾ? ನನ್ನನ್ನು ಕಾಯ್ಲಿಕ್ಕೆ ಯಾರಿದ್ದಾರೆ ಅಂತ ತೋರಿಸ್ಬೇಕಾ? ನೋಡೋಣ.